ಸಮರಿ ಹೇಳೋದ ಏನ್ ನಾವ್ ಅಪ್ಪರ್ ಬ್ಯಾಸರಲ್ಲ ಇಲ್ಲ. ಆದ್ರೆ ನಮಗ ಬ್ಯಾಸರ, ತಿಳ್ಕೊಳಕ್ಕೂ ಬ್ಯಾಸರ, ನೆನಪಿಡಕೊಳಕ್ಕೂ ಬ್ಯಾಸರ, ಅಭ್ಯಾಸ ಮಾಡಕ್ಕೂ ಬ್ಯಾಸರ. ಯಾರು ಮಾಡ್ಸಿರೇನ ಇದು ಕಾಪಿ ಮಾಡ್ಸಿರೇನು ನೀವು DTP? ಯಾರ ಕಡೆ ಬುಕ್ ಅದ? ದುಂಡಪ್ಪ ಸರ್ ಕಡೆ ಬಿಟ್ರ ದಿವ್ಯಾನ್ ಹತ್ರ ಮಾಡ್ಸಿರೇನ ಭಗವದ್ಗೀತೆ? ಮಾಡ್ಸಿಲ್ಲ ಅಜರೇನು ಮಾಡ್ಸಿಲ್ಲ. ಇವ್ರು ಕಲ್ಯಾಣ್ ಶೆಟ್ರು ಇಲ್ಲೇ ಮಾಡಿಲ್ರಿ. ಮಾಡಿಲ್ಲ. ಮತ್ತೆ ಯಾರ ಕಡೆ ಇಲ್ಲ? ಸಿಬ್ಬುತ್ರಪ್ಪರು ಇಲ್ಲ ಸರ್, ನಾನು ಮಾಡ್ಸಿಲ್ಲ ಸರ್. ಏನು ಎಲ್ಲರಿಗೂ ಪ್ರಾಬ್ಲಮ್ ಕಲಿಸಿಲ್ಲ ಆಗ್ಬೇಕಾಯ್ತೇನೋ? ಕಲಿಸಿಲ್ಲ ಆತಿಲ್ರಿ? ಈ ತಿಂಗಳು ಕಲಿಸಿ ಜಮಾ ಆಗೋದಿಲ್ಲ, ರದ್ದು ಆಗೋದಿಲ್ಲ. ಮಾರ್ಚ್ ಹೌದು, ಏಪ್ರಿಲ್ದಾಗ ಆಗ್ತದೆ. ಏಪ್ರಿಲ್ 1ನೇ ವಾರದ ಹಾಕವು ಅವತ್ತು ಡೇಟ್ ಏನ್ರಿ? ಮತ್ತೆ ದಿವ್ಯಾನಂದ್ ಜಿ ಲೆಫ್ಟ್ ಕಡಿಕ 15 ಇದು 12ನೇ ಅಧ್ಯಾಯ ಒಂದು ಮಾಡಿಸ್ರಿ ಎಲ್ರ. ಹಿಂದಿನೂ ಬಿಡ್ರಿ, ಮುಂದಿನ ವಾರ ಮಾಡಿಸ್ರಿ. ಬಹಳ ಅದು ಉಪಯೋಗದವು ಗ್ರಂಥಗಳು. ತಿಳಿತದೆ, ಏನಂತ ತಿಳಿಯೋದಂತ ಏನಿಲ್ಲ. ಅದೇನ್ ಇಂಗ್ಲಿಷ್ ತಿಳಿಲಿಕ್ಕಿಲ್ಲ ಮಾಡ್ತಾರೆ. ಏನಂತೆ ಇಂಗ್ಲಿಷ್ ಅಷ್ಟು ನಮಗ್ ತಿಳಿಲಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾವು ಮಾಡಿಲ್ಲ ಅದನ್ನ. ಏನಿಲ್ಲ, ವೆರಿ ಈಸಿ ಲ್ಯಾಂಗ್ವೇಜ್ ಅದ. ನಿಮಗ್ ಒಂದ್ 15-20 ದಿವಸ ಅವ್ರದ್ದು ಭಾಷೆ ಅರ್ಥ ಮಟ್ಟ ನಿಮಗ ಪ್ರಾಬ್ಲಮ್ ಆಗ್ತದೆ. ಒಂದ್ಸಲ ಗ್ರಿಪ್ ಸಿಕ್ತಂದ್ರ ನಾವ್ ಹಂಗ ಸರಳವಾಗಿ ಲೀಲಾಜಾಲವಾಗಿ ಹೇಳ್ಬೋದು. ನಾ ಅಂತ ನೋಡ್ರಿ, ನಾ ಆಕ್ಚುಲಿ ಐ ಹ್ಯಾವ್ ಅಟೆಂಡೆಡ್ ದ ಕ್ಲಾಸಸ್ ಆಫ್ ದ ಡಿಸೈಪಲ್ ಆಫ್ ಸ್ವಾಮಿ ಪರಮಾರ್ಥನ ಅಂತ. ಸ್ವಾಮಿ ಪರಮಾರ್ಥನ ಕ್ಲಾಸಸ್ ಬರೀ 8 ದಿನ ಬೆಂಗಳೂರಿಗೆ ಅವ್ರು ಬಂದಿದ್ದು. ಅವಾಗ ಹೋಗಿದ್ದೆ ನಾನು 85ದಾಗ ಹೋಗಿದ್ದೆ. 1985ದಾಗ ಹೋಗಿದ್ದೆ. 85 ಅಲ್ಲ, 2005ದಾಗ ಹೋಗಿದ್ದೆ ನಾನು. ಅವಾಗ ಒಂದು ವಾರ ಬೆಳಿಗ್ಗೆ ಸಾಯಂಕಾಲ 8 ದಿನ ಆದ್ರೆ 16 ತಾಸು ಕೆಳಗಿಲ್ಲ ಅವ್ರು. ಅಷ್ಟ್ರ ಮ್ಯಾಗ ಅವ್ರದ್ದು ಸ್ಟೈಲ್, ಅವ್ರದ್ದು ಏನೈತಿ ನನಗೆ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಏನದ ಒಮ್ಮೊಮ್ಮೆ ಪ್ರಿಪೇರ್ ಮಾಡಿರ್ತೀನಿ, ಒಮ್ಮೆ ಏನಿಲ್ಲ. ಇವತ್ತಂತೂ ಏನೂ ಪ್ರಿಪೇರ್ ಮಾಡೋಕ್ಕಾಗಿಲ್ಲ, ಕೆಲಸ ಬೇರೆ ಇತ್ತು. ಆದ್ರೆ ಹಂಗ ಬಂದ್ಬಿಡ್ತಾವ, ಸರಳ ಬಂದ್ಬಿಡ್ತಾವ. ಒಮ್ಮೆ ಅವ್ರದ್ದು ಇದು ಗೊತ್ತಾಗ್ತಂದ್ರೆ ತಾನೇ ಗೊತ್ತಾಗ್ತದೆ. 15-20 ತಾಸು ಆಗ್ಬೋದು ಮಾಡ್ಸಿದ್ರೆ ಬರ್ತಾವ. ಮತ್ತ ನೀವು ಕನ್ನಡ ಮಾಡಬೇಕಂದ್ರೆ ಏನ್ ಚಿಂತೆ ಇಲ್ಲ. ನೋಡಿ ಹೆಂಗ್ ಮಾಡ್ತಾರೆ ಮಾಡಿ, ಉಪಯೋಗ ಆಗ್ತದೆ. ಇಂಗ್ಲಿಷ್ ಬಂದವ್ರಿಗೆ ಉಪಯೋಗ ಆಗ್ತದೆ. ಅದು ಬಹಳ ಇಂಟ್ರೆಸ್ಟ್ ಬರ್ತಾ ಬಿಡ್ರಿ. ಅಗದಿ ಇಂಗ್ಲಿಷ್ನಾಗ ನೀವು ಅದನ್ನ ಹೇಳೋದು ಮತ್ ಕನ್ನಡದಾಗನು ಅನುವಾದ ಮಾಡೋದ್ರಿಂದ ಇಂಗ್ಲಿಷ್ನಾಗ ಶಾಸ್ತ್ರೀಯ ಶಬ್ದಕ್ಕೆ ಏನಂತಾರ, ಅದೇ ಕನ್ನಡದ ಏನಂತಾರ, ಏಕಕಾಲಕ್ಕೆ ಡಬಲ್ ಜ್ಞಾನ ಆದಂಗ ಆಲಾಗತ್ತದ. ಅದ್ರ ಬೆನಿಫಿಟ್ ಐತಿ ಇಲ್ಲ ಅಂತ ಹೇಳಿ. ನಂಗ ಸಾಮಾನ್ಯರಿಗೆ, ನಮ್ಗ ಸಂಸಾರಿಗಳಿಗೆ ಮೋಕ್ಷ ಆದ ಸಾಕ್ರಿಪ್ಪ. ಈಗ ಈ ಟೆಕ್ನಿಕಲ್ ಕೆಲವೊಂದು ಬಹಳ ಆಳವಾಗಿ ಹೋಗ್ತಾರೆ. ಈ ಕಡೆ ಕೊಲ್ಲಾಪುರ ಸೈಡ್, ಸೊಲ್ಲಾಪುರ ಸೈಡ್, ಆ ಕಡೆ ವಿಚಾರ ಸಾಗರ, ವಿಚಾರ ಚಂದ್ರೋದಯ, ಮತ್ತು ವೃತ್ತಿ ಪ್ರಭಾಕರ, ವೃತ್ತಿ ರತ್ನಾವಳಿ, ಅವು ಬಹಳ ಆಳದವು ಗ್ರಂಥಗಳು. ಅವನು ಚಾಲು ಮಾಡೋಣಲ್ರಿ? ಒಂದ್ ಯಾವ ಚಾಲು ಮಾಡೋಣ ಅವನು? ವಿಚಾರ ಚಂದ್ರೋದಯ ಚಾಲು ಮಾಡೋಣಲ್ರಿ? ಅಂದ್ರೆ ಬಹಳ ಅಭ್ಯಾಸ ಮಾಡ್ಬೇಕಾಗ್ತದೆ ನಿಮ್ಗೆ. ನಾನು ಲೆಫ್ಟ್ ಅಂಡ್ ರೈಟ್ ತಗೋಬೇಕಾಗ್ತದ. ಅಲ್ಲಿ ಅವ್ರು ಇವ್ರು ಮಾದೇವಪ್ಪ ಅವ್ರು ತಗೋತಾರಲ್ಲ, ಹಂಗ ತಗೋಬೇಕಾಗ್ತದ ನೋಡಿ. ಮಾದೇವಪ್ಪರ ಕ್ಲಾಸ್ ಯಾರು ಕೇಳಿರಿ? ಒಂದ್ ಶಬ್ದ ಹೆಚ್ಚಿಗೆ ಮುಂದೆ ಬಿಡೋದಿಲ್ಲ ನಿಮ್ಮ ನಾವು. ಒಂದಿನ ಅದೇ ಆಗ್ತಾರೆ ಪೂರ. ಒಂದಿನ ಅದೇ ಒಂದ್ ಶಬ್ದ ನಿಮ್ದು ತಪ್ಪು ಅಂದ್ರ ಲೀಲಾವತಿ ಅಕ್ಕವ್ರ, ಶಿವಪುತ್ರಪ್ಪನವ್ರ ಹೂ ಅನ್ನೋದೇ ಇಲ್ಲ ಅವ್ರ. ನಿಮ್ಗೆ ನಾವ್ ಹಂಗೆ ಮಾಡೋದ್ ಬೇಡ ಅಂತಂದ್ರೆ ಬೇಕಾದ್ರೆ ಇದು ಇನ್ನೊಂದು ಕ್ಲಾಸ್ ಮಾಡೋದಂದ್ರೆ ಮೊದಲು ಅವ್ರದ್ದು ಆ ಕಡೆ ಗ್ರಂಥದಾಗ ಬೇಸಿಕ್ ಅಂದ್ರೆ ಇದು ತಗೋತಾರ. ಯಾವ್ದು? ವಿಚಾರ ಚಂದ್ರೋದಯ. ಅದನ್ನ ಬಾಯ್ಪಾಠ ಪಂಚೀಕರಣ ತಗೋತಾರ. ಪಂಚೀಕರಣ ಬಂದು ತಗೋತಾರ್ರಿ ಅವರು. ಮಾದೇವಪ್ಪರು ವಿಚಾರ ಚಂದ್ರೋದಯ ಸ್ಟಾರ್ಟ್ ಮಾಡಿದ್ರು ಅದ್ರಾಗನು ಅದು ಬಂದಂಗೆ ಆಗ್ತದಂತೆ. ಬರ್ತದ್ರಿ, ಬರ್ತದ. ಪಂಚೀಕರಣ ಶಾಸ್ತ್ರದ ಅಧ್ಯಾರೂಪ ಅದು. ಇಲ್ಲದನ್ನ ಆರೋಪ ಮಾಡೋದು ಪಂಚೀಕರಣ. ಏನದ ನಿಮ್ಗ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಗೊತ್ತಾವ ಅಲ್ಲಿ. ಏನದಾವ ಅಂತಂದ್ರ
ಈಗ ನೀವು ಕಾಲು ಎತ್ತಿ ಹಾಕ್ತಿವಲ್ರಿ, ಹೆಂಗ್ ಹಾಕ್ತಿವಿ ನಾವು ಎತ್ತಿ ಕಾಲು ಮುಂದೆ ಹಾಕ್ತಿವಿ, ಹಿಂಗೆ ಎತ್ತಿ ಎತ್ತಿ ಹಾಕ್ತಿವಲ್ಲ, ಯಾಕೆ ಹಂಗ ಹಾಕ್ತಿವಿ? ಹಿಂಗ ಅಡ್ಡಾಗ್ಲಿ ಒಳಗಿಂದ ಯಾಕೆ ಹಾಕೋದಿಲ್ಲ? ಬ್ಯಾಲೆನ್ಸ್ ಕ್ರಿಯೇಟ್ ಆಗಿದ್ರಿ ಹಾಜರಲ್ಲಿ ರಿದಮ್ಮಾಗೆ. ಕಾಲಿನಲ್ಲಿ ಅಗ್ನಿ ತತ್ವ ಐತಿ, ಅಗ್ನಿ ತತ್ವ ಅದು ಬುಗು ಬುಗು ಅಂತ ಮ್ಯಾಗ ಹಾರೋದು, ಅದು ಹಂಗೆಲ್ಲ ಗೊತ್ತಾಗ್ತದೆ. ಪಂಚೀಕರಣದ ಹಂಗ ಗೊತ್ತಾಗ್ತದೆ. ನಾಲಿಗೆ ಯಾವಾಗ್ಲೂ ಹಸಿ ಯಾಕದ? ರಸನೇಂದ್ರಿಯ ಅದ್ರ ಜಲತತ್ವ ಅದು, ತತ್ವ ಇದೆ. ತತ್ವ ಅದು. ಇಂಥ ವಿಷಯಕ್ಕೆ ಅಷ್ಟೇ ಅದು ಉಪಯೋಗ, ಮತ್ತೆ ಬೇರೆ ವಿಷಯ ಅದು ಪಂಚೀಕರಣ ತಗೊಂಡು ಆಕ್ಚುಲಿ ಪಂಚೀಕರಣ ತಗೊಂಡು ಶಾಸ್ತ್ರನ ಅದ್ರಾಗ ಜೋಡಿಸ್ಬಿಟ್ಟಾರ. ಆ ಪಂಚೀಕರಣ ಪುಸ್ತಕ ಅವ್ರು ಏನು ಗೊತ್ತಾರಲ್ಲ, ನಾನು ಅದನ್ನ ಬುಕ್ ತರಿಸಿಕೊಂಡು ಅವ್ರು ಕೂಡ ನಾನು ಒಮ್ಮೆ ಅಭ್ಯಾಸ ಮಾಡೇನಿ. ಮಾದೇವಪ್ಪ ಪರಿಚಯ ಇದೆ ನನಗೆ. ಆದ್ರೆ ಪಂಚೀಕರಣದಾಗ ಇಡೀ ಶಾಸ್ತ್ರವನ್ನ ಹೇಳುವಂತ ಒಂದು ಕಲೆ ಐತಲ್ಲಿ. ಆ ನಂತರ ವಿಚಾರ ಚಂದ್ರೋದಯ ಕಠಿಣ ಗ್ರಂಥ ಅಭ್ಯಾಸ ಮಾಡ್ಬೇಕು, ಅಧಿಕಾರತ್ವ ಪ್ರಾಪ್ತಿ ಆಗ್ತದ. ನೋಡ್ರಿ ಅಲ್ಲಿ ಬಹಳ ಕಷ್ಟಪಟ್ಟು ಮೋಕ್ಷ ಪಡಿಬೇಕಲ್ಲ ಅವರು. ವಿಚಾರ ಸಾಗರ, ವಿಚಾರ ಚಂದ್ರೋದಯ, ವೃತ್ತಿ ಪ್ರಭಾಕರ ಹೋಗಿ ನಮ್ಮ ಬ್ಯಾಡ್ರಿಪ್ಪ, ನಮ್ಗೆ ಸಾಕು, ನಮ್ಗೆ ಆತ್ಮಾನಾತ್ಮ ವಿವೇಕ ಮಾಡಿ ಒಂದು ತಾರ್ ನೋಡ್ ತಯಾರು ಮಾಡ್ಯಾರ ನಮ್ಮ ಗುರುಗಳು. ಅಗ್ರಿ ಸಂಕ್ಷಿಪ್ತ, ಅಗ್ರಿ ಆಳನೂ ಐತಿ, ಸಂಕ್ಷಿಪ್ತನೂ ಐತಿ. ನಿಮ್ಗೆ ಎಷ್ಟು ಬೇಕಷ್ಟು. ನಮ್ಗೆ ಏನಪ್ಪ ಹೆಚ್ಚಿಗೆ ಪ್ರಕ್ರಿಯೆಗಳ ಬೇಡ, ನಮ್ಗೆ ಶಾಸ್ತ್ರ ತಿಳಿದಿರ್ಬೇಕು, ಇದೇ ಜನದಾಗ ಮೋಕ್ಷ ಇರ್ಬೇಕು. ರಾಜಮಾರ್ಗ ಬೇಕಂದ್ರೆ ಇದು ಬರುತ್ತೆ. ಇಲ್ಲ ನಾವ್ ಸ್ವಲ್ಪ ಕಟಾಪಟ, ಒಂದ್ ಸ್ವಲ್ಪ ತರ್ಕ, ಒಂದ್ ಸ್ವಲ್ಪ ನೈಯಾಯಿಕರದು, ಒಂದ್ ಸ್ವಲ್ಪ ಅನಿಯೋಗಿ ಪ್ರತಿಯೋಗಿ. ಆ ನೈಯಾಯಿಕರು ಪ್ರತಿಯೊಂದಕ್ಕೂ ಒಂದ್ ಚೌಕಟ್ಟು ಹಾಕ್ತಾರ. ಆ ಚೌಕಟ್ಟಾಗದ ಶಾಸ್ತ್ರವನ್ನ ಕಟ್ತಾರ. ಹಂಗ ಬೇಕು ಅಂದ್ರೆ ಅದು ಚಲೋನ, ಬ್ಯಾಡ ಅಂತ ಹೇಳಂಗಿಲ್ಲ. ಆದ್ರೆ ಯಾರಿಗ್ ಬೇಕದು ಅಂದ್ರೆ ಶಾಸ್ತ್ರ ಹೇಳೋರ್ಗೆ ಬೇಕಾಗ್ತದೆ, ಶಾಸ್ತ್ರ ಹೇಳೋರ್ಗೆ ಅವಶ್ಯಕ. ಮತ್ ನಮ್ಮಪ್ಪರು ಬಂತಂದ್ರ ಅದ್ರಾಗ ಶಾಸ್ತ್ರದಾಗ ಬರ್ತಾವ ಕೆಲವೊಂದ್ಸಲ ನೈಯಾಯಿಕರು ವಿಷಯ ಬರ್ತಾವ. ಅವಾಗ ಹೇಳಾಗತ್ತಂದ್ರೆ ನಾ ಹಾಳಿ ತಗೊಂಡೋಗ್ಬಿಟ್ಟು ಹಂಗ ಹೇಳ. ಈ ಅನಿಯೋಗಿ ಪ್ರತಿಯೋಗಿ ಅಂತ ಬರ್ತಾವ. ಅವಾಗ ಏನಿಲ್ಲ, ನಮಗೆ ಅನಿಯೋಗಿ ಪ್ರತಿಯೋಗಿ ಯಾಕೆ ಉಪಯೋಗ ಅದ, ಎಲ್ಲಿ ಉಪಯೋಗ ಅದ, ತರ್ಕಶಾಸ್ತ್ರ ಅದು. ಬುದ್ಧಿ ಚುರುಕಾಗ್ತದ, ಇಲ್ಲಂತಲ್ಲ. ಬಟ್ ಅಷ್ಟು ಬುದ್ಧಿ ಚುರುಕು ಮಾಡ್ಕೊಂಡು ನಾವು ಶಾಸ್ತ್ರ ಮೋಕ್ಷ ಆಗ್ಬೇಕು ಅಂತಂದ್ರ ಅದು ಐತಿ. ಬ್ಯಾಡಪ್ಪ ನಮ್ಗೆ ಇಷ್ಟ ಸರಳ, ನಾವು ಏನದ ಬಸ್ತಾನತ್ರಗಳನ್ನ ಮಾಡ್ಕೊಂಡು ಸರಳ ದಾರಿ ಒಳಗ ನಾವು ಮೋಕ್ಷವನ್ನು ಹೊಂದ್ತೇವಿ, ನಮ್ಗೆ ಅವಶ್ಯ ಭಾಳ ಇಲ್ಲ, ನಮ್ಗೆ ಅಭ್ಯಾಸ ಮಾಡಕ್ಕೂ ಭಾಳ ಟೈಮ್ ಇಲ್ಲ, ಸಂಸಾರ ಜವಾಬ್ದಾರಿ ಅದಾವ ಅಂದ್ರೆ ಹಿಂಗ್ ಮಾಡ್ರಿ. ಇಲ್ಲ ನಮ್ಗೆ ಟೈಮ್ ಐತಿ ಅಂದ್ರೆ ಹಂಗ್ ಮಾಡ್ರಿ. ವಿಚಾರ ಚಂದ್ರೋದಯ ಚಾಲು ಮಾಡೋದಂದ್ರೆ ನಾಳಿಂದ ಮಾಡೋ ವಿಚಾರ ಮಾಡ್ರಿ. ಶಿವಪುತ್ರಪ್ಪನವ್ರು ಬ್ಯಾಡ್ರಿ, ಸುಮ್ಮನೆ ಸರಳ ಮಾರ್ಗದಿಂದ ಹೋಗೋಣ. ಈ ವಯಸ್ಸಿನಾಗ ಓಡಾಕ ಎಲ್ಲ ಆಗ್ತೈತ್ರಿ ಈ ವಯಸ್ಸಿನಾಗ? ಅಲ್ಲ, ನಿಮಗ 4 ಕ್ಲಾಸ್ ದಿವ್ಸಕ್ಕೆ 4 ಕ್ಲಾಸ್ ಹೇಳುದು ಅಂದ್ರೆ ಕಠಿಣ ಆಗ್ತದ ಸರ್, ವಜ್ಜ ಆಗ್ತದ ವಯಸ್ಸ. ನನ್ಗೇನಿಲ್ಲ, ನಿಮ್ದು ಇಲ್ಲಾದ್ರು ನಾ ಬೇರೆ ಓದ್ತಿರ್ತಿಲ್ಲ. ನನ್ನ ಸಲುವಾಗಿ ಓದ್ತಿರ್ತಿಲ್ಲ. ನಾನ್ ನನ್ನ ಸಲುವಾಗಿ ಓದ್ತಿರ್ತೇನೆ. ವಿಚಾರ ಸಾಗರ ಓದ್ತೇನೆ, ವಿಚಾರ ಚಂದ್ರೋದಯ ಓದ್ತೇನೆ, ವೃತ್ತಿ ಪ್ರಭಾಕರ ಓದ್ತೇನೆ, ಬ್ರಹ್ಮಸೂತ್ರ ಓದ್ತಿರ್ತೇನೆ. ನನಗೆ ಏನ್ ನೆನಪಾಗ ಆ ಭಾಗ ತೆಗೆದ್ರೆ ಅದು ಭಾಗದ ಓದ್ತಿರ್ತೇನೆ. ನನಗೇನು ಫರಕ ಆಗಂಗಿಲ್ಲ. ಭಾಳ ಅಂದ್ರೆ ಏನು, ಸ್ವಲ್ಪ ಗಟ್ಲ ಹಾಕೋಬೇಕಷ್ಟೇ. ಅದಕ್ಕೆ ನನ್ನಂತೂ ಶರೀರ ಗಟ್ಟಿ ಅದ. ಗಟ್ಲ ಹಾಕೊಳಕ್ಕೆ ನನಗೇನು ಅದು ಅನಾಯಾಸ ಅದ. ನಮ್ಮ ಅಪ್ಪವ್ರದು ಬೆಳಗಾವಿ ಒಳಗ 60ನೇ ವರ್ಷದ್ದು ಒಂದು ಕಾರ್ಯಕ್ರಮ ಮತ್ತು ಕೆಲವೊಂದು ದೇವಸ್ಥಾನಗಳ ಉದ್ಘಾಟನೆ ಮಾಡಾಕತ್ತಾರೆ. ಕಲ್ಯಾಣ್ ಶೆಟ್ರೆ, ಹೌನ್ರಿ. ಅಲ್ಲಿ ಕೆಲವೊಂದು ದೇವಸ್ಥಾನಗಳನ್ನ ಅವರು ಮೂರ್ತಿ ಸ್ಥಾಪನೆ ಮಾಡ್ಯಾರ. ಆಮ್ಯಾಗ ಅವ್ರಿಗೆ ದಶಾಬ್ದಿಯನ್ನು ಆಚರಣೆ ಮಾಡಾಕತ್ತಾರ. ನಮಗೂ ಬಾ ಅಂದಿದ್ರು. ನಮ್ಗೇನ್ ನಾಳೆ ಹೋಗೋದಾಗಿತ್ತು, ಕೆಲಸ ಮಾಡದವ. ನಾಳೆಗೆ ಇವತ್ತ ನಾಳೆ ಕೂಡ ಐತ್ರಿ. ನಾಳೆಗೆ ಬಾರಕ ಯಾರು ಹುಬ್ಬಳ್ಳಿ ಮತ್ತಿಗೆ. ಅಂದ್ರ ನಾ ನಡುವಮ್ಮ ಹೋಗಿ ಬಂದ್ರಿ, ಅವ್ರ ಇನ್ನ ಊರಿಂದ ಬಂದಿಲ್ಲ. ಮತ್ತ ಅವ್ರು ಬಂದ ಬಳಕ ನೀವು ಫೋನ್ ಮಾಡ್ಕೊಂಡ್ ಬರ್ರಿ ಅಂತಂದ್ರು. ಅವಾಗ ಇನ್ನ ನನಗ ಅದೇನ ಬಂದಾರೋ ಇಲ್ಲ ಬತ್ತೆ ಇಲ್ಲ ಇವತ್ತು ನಾಳೆ ಕಾರ್ಯಕ್ರಮ ಅದಾವ. ನಮ್ಗೆ ರೆಗ್ಯುಲೇಷನ್ ಬಂದಿತ್ತು. ನಮ್ಗೆ ನಾಳೆ ಬರೋದಾಗ ಕೆಲಸನೂ ಭಾಳ ಅದಾವ. ಅದಕ್ಕೆ ಕಾಣಿಕೆಯನ್ನು ಸಲ್ಲಿಸ್ತದ ಮಾಡಿ ಇನ್ನೂ ನೋಡ್ಬೇಕು ಏನಾಗತ್ತೆ ಗೊತ್ತಿಲ್ಲ.
ಇವರು ಹುಬ್ಬಳ್ಳಿಯವರು ಎಲ್ಲಾರು ಕೂಡಿ ಗಾಡಿ ಮಾಡ್ಕೊಂಡು ಹೋಗಿದ್ರೆ ಹಾಕಿತ್ತು. ಇವ್ರು 4 ಮಂದಿ ತಮ್ಮ ಕಾರ್ ಮಾಡ್ಕೊಂಡು ಹೊಂಟಾರ. ನಮ್ ಕೂಡ ಯಾವ ಮಂದಿನೂ ಇಲ್ದಾಗ ಆಗ್ಬಿಟ್ಟಿತ್ತು. ನಮ್ಗೆ ಒಬ್ಬನ ಬರ್ಬೇಕು, ಅದ ಸಮಸ್ಯೆ ಆಗಿದೆ. ನೋಡೋಣ ಏನಾಗತ್ತೆ. ನಾಳೆ ಬಿಟ್ಟು ಮತ್ತೊಮ್ಮೆ ಯಾವಾಗಾರ ಭೇಟಿ ಆಗ್ಬೇಕು. ಇಲ್ಲಿ ಹುಬ್ಬಳ್ಳಿ ಬಂದಾಗ ಭೇಟಿಯಾಗಿ ಅವ್ರಿಗೆ ಸ್ವಲ್ಪ ಏನಾರ ನಮ್ಮ ನಮಸ್ಕಾರಗಳು ಚಮತ್ಕಾರ ತಿಳಿಸ್ತೇನೆ. ಆಯ್ತು, ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ಓಂ. ಮತ್ತೊಮ್ಮೆ ಹೇಳ್ತಾರೆ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಆಫ್ಟರ್ ಟೇಕಿಂಗ್ ಅಬೌಟ್ ದ 5 stages ಆಫ್ ಭಕ್ತಿ ಯೋಗ, ಈಗ ಕೇಳಿ ಹೇಳಕ್ ಬರ್ಬೇಕು. ಭಕ್ತಿ ಯೋಗದಾಗ 5 ಸ್ಟೇಜ್ಗಳನ್ನ ಯಾರು ಹೇಳ್ತೀರಿ? ಹೇಳ್ಕೊಂತ ಬಂದಾರ. ಈಗ ಭಕ್ತಿ ಸ್ಟೇಜ್ ಹೇಳಿ, ಈಗ ಏನದ ಶಿಷ್ಯನಲ್ಲಿ ಇರಬೇಕಾದಂತ ಗುಣಗಳು ಯಾವ ಜ್ಞಾನಿಯಲ್ಲಿ ಸಹಜವಾಗಿರ್ತಾವ, ಅವ ಶಿಷ್ಯ ಪ್ರಯತ್ನ ಪೂರ್ವಕವಾಗಿ ಸಾಧಿಸ್ಬೇಕಾಗ್ತದ ಆ ಗುಣಗಳನ್ನು. ಅವನು ಹೇಳಾಗತ್ತಾರ. ಆದ್ರ ಮತ್ತೆ ಈಗ ಹಿಂದಿ ಮತ್ತೆ ಹೋದ್ರ ಅಪ್ಪ ಅವರು ಏನ್ ಹೇಳಾಗತ್ತಾರ ಅಂದ್ರ, ಆಫ್ಟರ್ ಟೇಕಿಂಗ್ ಅಬೌಟ್ ದಿ ಟಾಕಿಂಗ್ ಅಬೌಟ್ ದಿ 5 stages ಆಫ್ ಭಕ್ತಿ ಯೋಗ. ಯಾರು ಹೇಳ್ತೀರಿ ಸಂಕ್ಷಿಪ್ತ? ಭಕ್ತಿ ಯೋಗದ 5 ಸ್ಟೆಪ್ ಹೇಳ್ಯಾರಲ್ಲ, ಯಾವ ಹೇಳ್ತೀರಿ ಹೇಳಿ ಸರ. 5ನೇ ಹಂತದಿಂದ ಬರ್ಲಲ್ಲ ಸರ? ಹಾ, ಬರ್ರಿ 5ರಿಂದ ಬರ್ರಿ. ತಿಪ್ಪುದ್ರಪ್ಪನವ್ರ ನೀವು ಯಾರು ಹೇಳ್ತೀರಿ? ಕೈ ಎತ್ರಿ. ಅಶೋಕ್ ಕಲ್ಯಾಣ ಶೆಟ್ಟಿ ಬೇಡ, ಶಿವಪುತ್ರಪ್ಪನವರು ಬೇಡ. ಮತ್ತೆ ಯಾರು ಹೇಳ್ತೀರಿ? ರೇವಣ್ಣವ್ರು ಹೇಳ್ತಾರ ನೋಡ್ರಿ. ರೇವಣ್ಣವ್ರು ಚಾನ್ಸ್ ಕೊಡೋದು ಸಲ. ನನಗ್ ಗೊತ್ತಿಲ್ರಿ. ಒಂದ್ ಯಾವ್ದ್ರ ಹೇಳದಾಗ ಅವಾಗ ಹೊಳಿತಾರ ನಮಗ. ಇವು ಗೊತ್ತಿಲ್ರಪ್ಪ ನನಗೆ. ಅಂದ್ರೆ ರೇವಣ್ಣವ್ರು ಅಭ್ಯಾಸ ಮಾಡ್ಬೇಕ್ರಿ. ಕಷ್ಟಪಟ್ಟು ಅಭ್ಯಾಸ ಮಾಡ್ಬೇಕಿದು. ಇದು ಅಲ್ಲ, ಇದು ಏನು ಶಾಸ್ತ್ರದ ಇದು. ಅಂದ್ರೆ ಪರ ಇವು ಅವು ಕನ್ಫ್ಯೂಸ್ ಇರ್ತಾ ಯಾತ್ರಿ. ಯಾವ್ದಂತ ಏನ್ ತಗೋಬೇಕಂತ ಗೊತ್ತಾಗಲ್ರಿ ಪರ. ಏನ್ರ ಪರ ಹೇಳ್ತಾರ ನೋಡ್ರಿ. ನೀವು ಇದನ್ನ ಭಗವದ್ಗೀತಾ ಇದನ್ನ PDF ಇದನ್ನ ಕಾಪಿ ಮಾಡಿಸ್ಕೊಡ್ರಿ. ಗೊತ್ತಿ ಚಲೋ ಅದ, ಹಾಕತ್ತೀನಿ ಕಡೆ ಸಾಧ್ಯ ಅದ. ಆಮೇಲೆ ಬೇರೆ ಯಾರದ್ರಿ ಜ್ಞಾನ ರಹಿತ ಜ್ಞಾನ ಹೇಳಿದ್ರಿ ಅನ್ಸ ಗುರುಗಳೇ, ಅದೇನ್ರಿ? ಹಾನ್ರಿ, ಅವರಿ ಅವು 4 ಭಾಗ ಮಾಡ್ಯಾರ. ಅದ್ರಾಗ ಇದು 5 ಭಾಗ ಮಾಡಿದ್ದ ಹೇಳ್ಯಾರ ನೋಡ್ರಿ. ಇವ್ರ 5 ಭಾಗ ಮಾಡಿದ್ದ ಹೇಳ್ಯಾರ ನೋಡ್ರಿ. ಮೊದಲು ಸಂಕ್ಷಿಪ್ತ ಅಂದ್ರ 5ರಿಂದ 1ಕ್ಕೆ ಬರುವುದು ಹೇಳೈತಿ. 5ನೇದ್ ಬೇಕಾದ್ರೆ ನಿರಾಕಾರ ನಿರ್ಗುಣ ಬ್ರಹ್ಮನ ಜ್ಞಾನವನ್ನ ಸಂಪಾದನೆ ಮಾಡುವುದು ಅಂತ 5ನೇದ. ಶ್ರವಣ ಮನನ ನಿಧಿಧ್ಯಾಸನ, ಇದು 5ನೇ ಸ್ಟೆಪ್. ಇನ್ನ 4, 3 ಉಪಾಸನೆ ಸಂಬಂಧಪಟ್ಟವು ಅದಾವ. 2, 1 ಕರ್ಮ ಸಂಬಂಧಪಟ್ಟವು ಅದಾವ. ಇಷ್ಟು ಹೇಳ್ತಾರೆ ನೋಡ್ರಿ. ಯಾರು ಹೇಳ್ತೀರಿ? ಇಷ್ಟು ನಿಮಗೆ ನಾನು ಹಿಟ್ಟು ಕೊಟ್ಟೆ ನೋಡ್ರಿ. ಇಲ್ಲಾಂದ್ರೆ ಏನಾಗತ್ತಿದು, ಪುಡ್ಚ ಪಾಠ ಮಗ ಸಪಾಟ್ ಅಂತ ಇಷ್ಟು ಚಂದ ಹೇಳ್ಯಾರ. ಎಂದೆಂದು ಮರಿಬಾರದು. ಕರ್ಮಯೋಗದಾಗ ಪೋರ ಕರ್ಮಯೋಗ ಮೊದಲನೇ ಸ್ಟೆಪ್ ಅಂತ ಹಿಂಟ ಸೂಚನೆ ಕೊಟ್ರಿ ಪೋರ. 1, 2 ಅಂತ ಹೇಳಿ 5ರಿಂದ 1ಕ್ಕೆ ಬರ್ರಿ. ಅದರಲ್ಲಿ ಒಂದು ನಿಷ್ಕಾಮ ಕರ್ಮ ಯೋಗ ಏನ್ರ ಪೋರ? ಕರ್ಮ ಇದ್ರಾಗ 5ರಿಂದ 1ಕ್ಕೆ ಬರ್ಬೇಕು. ಕೆಳಗಿಂದ ಮ್ಯಾಗ ಹೋಗೋಂಗಿಲ್ಲ. ಎಲ್ಲೆದ್ದೀರಿ ನೀವು? 5ರಿಂದ 5 ನಮ್ಮ ಹೊಂದಿಕೆ ಆಗಿಲ್ಲ 4ಕ್ಕೆ ಬರ್ಬೇಕು. 4ಕ್ಕೆ ಹೊಂದಿಕೆ ಆಗಿಲ್ಲ 3ಕ್ಕೆ ಬರ್ಬೇಕು. 3ಕ್ಕೆ ಹೊಂದಿಕೆ ಆಗಿಲ್ಲ 2ಕ್ಕೆ ಬರ್ಬೇಕು. 2ಕ್ಕೆ ಹೊಂದಿಕೆ ಆಗಿಲ್ಲ 1ಕ್ಕೆ ಬರ್ಬೇಕು. ಅದ್ರ ನಿಮ್ಗೆ 1, 2 ಕರ್ಮ ಯೋಗ ಅದಾವ, 3, 4 ಉಪಾಸನ ಯೋಗ ಅದಾವ, 5ನೇದು ನಿರಾಕಾರ ನಿರ್ಗುಣ ಬ್ರಹ್ಮನ ಜ್ಞಾನ ಯೋಗ. ಈಗ 5ನೇದು ಸಾಧ್ಯ ಅಂತಂದ್ರೆ 5ರಿಂದ ಬರ್ಬೇಕು ಅಂತ ಹೇಳ್ತೇನೆ ನಾನು. 5ಕ್ಕೆ ನಾ ಹೇಳ್ಬಿಟ್ಟೆ. ಈಗ 4, 3 ಹೇಳ್ಬೇಕು. ಹೇಳ್ತಾರ ನೋಡ್ರಿ. ಇವ್ರು ಹೇಳ್ತಾರ, ಕೇಳ್ರಿ, ಬರ್ಕೊಡ್ರಿ. ಒಂದು ಹಾಳಿ ನೋಡ್ರಿ, ಏನ್ ಸಣ್ಣ ಹುಡುಗತ್ತೆ ಇಸ್ಕೊಂತೀರಿ ಅಂತ. ವಿರಾಟ ಉಪಾಸನೆ ಇಷ್ಟು ದಿವಸ ಆತು ನಾವು ಎಲ್ಲಿ ಬುಕ್ಕು ಹಾಳಿ ಎಲ್ಲಾ ಬಿಟ್ಬಿಟ್ಟಿ ಬಂತೀರಿ. ಹೇಳ್ತಾರ ನೋಡಿ. ಯಾರು ಹೇಳ್ತಾರೆ? ಶಿವಪುತ್ರಪ್ಪ ಹೇಳ್ತಾರ, ಚಂದ ಹೇಳ್ತಾರ. ನಮಸ್ಕಾರ ಸರ್. ಅಭ್ಯಾಸ, ಇಲ್ಲಿ ಅಭ್ಯಾಸಕ್ಕೆ ಗುರುಗಳು 5 ವಿಧದಲ್ಲಿ ಅಭ್ಯಾಸ ಮಾಡ್ಬೇಕಂತ ಹೇಳ್ಯಾರ ಸರ್. 5ನೇ ಹಂತ ನಿರ್ಗುಣ ಬ್ರಹ್ಮ ಉಪಾಸನೆ ಅಂದ್ರೆ ಶ್ರವಣ ಮನನ ಮಾಡುವಂಥದ್ದು. ಇದು ಆಗದೇ ಇದ್ದಲ್ಲಿ
ಫಸ್ಟ್ ಏನಂದ್ರೆ ನಿರ್ಗುಣ ಬ್ರಹ್ಮ ಉಪಾಸನೆಯನ್ನ ಮಾಡ್ಬೇಕು. ಅದರಲ್ಲಿ ಶ್ರವಣ ಮನನ ಉಪಾಸನೆ ಅಂತ ಹೇಳಿದರು. ಇದು ಅಂದ್ರೆ ನಮ್ಗೆ ಆಗುದಿಲ್ಲಪ್ಪ ಅಂತಂದಲ್ಲಿ ವಿಶ್ವರೂಪ ಉಪಾಸನೆ ಅಥವಾ ವಿರಾಟ ಉಪಾಸನೆ ಇದನ್ನ ಮಾಡ್ಬೇಕ್ರಿ. ಇದು ಇದ್ರ ಬಗ್ಗೆ ಗುರುಗಳು ಪೂರ್ವದಲ್ಲಿ ಸಾಕಷ್ಟು ವಿವರಣೆ ಮಾಡಿದ್ದಾರೆ. ಇದು ಆಗದಿದ್ದಲ್ಲಿ ಏಕರೂಪ ಉಪಾಸನೆ ಅಥವಾ ಇಷ್ಟ ದೇವತಾ ಉಪಾಸನೆ ಎರಡು ಬಂದರೆ ಅಥವಾ ಇಷ್ಟ ದೇವತಾ ಉಪಾಸನೆ ಇದು ನನಗ ಆಗಂಗಿಲ್ರಿ ಅಂದ್ರ ನಿಷ್ಕಾಮ ಕರ್ಮ ಹೇಳತ್ರಿ. ಇದು ಆಗದಿಲ್ಲ ಅಂದ್ರ ಸಕಾಮ ಕರ್ಮ ಅಥವಾ ಕರ್ಮ ಫಲ ತ್ಯಾಗ. ಕರ್ಮ ಫಲ ತ್ಯಾಗ ಅಂದ್ರೆ ದುಡಿದ ಮೇಲೆ ಬಂದ ಫಲವನ್ನು ತ್ಯಾಗ ಮಾಡದೆ ಆತನಿಗೆ ಅರ್ಪಿಸಿ ಆತನ ಪ್ರಸಾದ ಅಂತ ಸ್ವೀಕರಿಸುವುದು ಒಂದ್ರಂತ್ರ ಹೇಳಿದ್ರಪ್ಪ. ಮೇಲಿಂತ್ರ ನೋಡ್ರಿ, ನಮ್ಮ ನಿರ್ಗುಣ ಬ್ರಹ್ಮ ಉಪಾಸನೆ ಶ್ರವಣ ಮನನ ಮಾಡುದು. ಅದಾಗ್ಲಿಲ್ಲಪ್ಪ ಅಂದ್ರೆ ವಿರಾಟ್ ಅಥವಾ ವಿಶ್ವರೂಪ ಉಪಾಸನೆ. ಅದು ಆಗ್ಲಿಲ್ಲ ಅಂದ್ರೆ ಏಕರೂಪ ಅಥವಾ ಇಷ್ಟ ದೇವತಾ ಉಪಾಸನೆ. ಅದು ಆಗ್ಲಿಲ್ಲ ಅಂದ್ರೆ ನಿಷ್ಕಾಮ ಕರ್ಮ ಅಟ್ಲೀಸ್ಟ್ ಮಾಡ್ಬೇಕು. ಅದು ಆಗ್ಲಿಲ್ಲಪ್ಪ ಅಂದ್ರೆ ಸಕಾಮ ಕರ್ಮ ಮಾಡಿ ಕರ್ಮ ಫಲ ತ್ಯಾಗ ಮಾಡ್ಬೇಕು. ಇಷ್ಟ ನೋಡ್ರಪ್ಪ. ಧನ್ಯವಾದಗಳು. ಬರ್ಕೊಂಡಿದ್ ಹೇಳಿದ್ರ ನೆನಪ ಇಟ್ಕೊಂಡಿದ್ ಹೇಳಿದ್ರ ಶಿವಪತ್ರಪ್ಪನವ್ರು? ಬರ್ಕೊಂಡಿದ್ದೇವೆ ಸರ್, ಬರ್ಕೊಂಡಿದ್ದೇವೇನ್ರಿ? ಹೌದು ಸರ್, ಹೌದು ಸರ್. ಬರ್ಕೊಂಡಿದ್ದು ಹೇಳಿದ್ರ ಬರ್ಕೊಂಡಿದ್ದೇವೆ ಸರ್. ಕಾಪಿನ ನೋ ಮಾರ್ಕ್ಸ್. ಬರ್ಕೊಂಡಿದ್ದರೆ ಸಿಕ್ತಲ್ರಿ ಅದೊಂದು. ಅದ್ರ ಪಕ್ಕ ಪ್ರಾಮಾಣಿಕವಾಗಿ ಹೇಳಿದ್ರು. ಪ್ರಾಮಾಣಿಕವಾಗಿ ಹೇಳ್ಯಾರಂತಂದ್ರೆ ಅದು ಅಡ್ಡಿ ಇಲ್ಲ. ಆದ್ರೆ ಅದನ್ನ ನಾನು ಏನು ಹೇಳಿದ್ದೆ ನಿಮ್ಗೆ ನೆನಪಿಡಾಕ ನಾನು ಟೂಕಿನೂ ಕೊಟ್ಟೆ ನಿಮಗೆ. ಮೊದಲನೇದು 5ನೇದು ಜ್ಞಾನ ಯೋಗ, 4 ಉಪಾಸನಾ ಯೋಗ, ಆಮೇಲೆ 2 ಕರ್ಮಯೋಗ ಹೇಳಿ. ಇಷ್ಟು ಹೇಳಿದ್ರೆ ನಿಮಗೆ ಪಟ್ಟ ಅಲ್ಲಿಗೆ ಹೋಗು. ಇಲ್ಲಾಂದ್ರೆ ಏನಾಗ್ತದ, ಉಪಯೋಗ ಬೀಳೋದಿಲ್ಲ. ಮತ್ ನಿಮಗ ಭಗವದ್ಗೀತಾ ಈ ನಮೂನಿ ಹೇಳೋರು 2 ಶಿವದು ಅನ್ಸುತ್ತೆ. ನಾವು ವಿಚಾರ ಮಾಡಿದ್ವಿ, 2 ಶಿವದು ಸಾಧ್ಯನೇ ಇಲ್ಲ. ನಾವು ಕೇಳಿದ್ವಿ ಎಲ್ಲ ಕಡೆ ರೀ. ಆದ್ರೆ ಈ ತರ ಹೇಳಿದ್ರ ಆತ್ಮ ತತ್ವ ಬ್ರಹ್ಮ ತತ್ವ ಎಲ್ಲ ಸ್ಟೆಪ್ಸ್ ಇಲ್ಲೇ ಬರ್ಲಕತ್ತಾವಲ್ಲ, ಹಿಂಗ್ ಬಂದಿಲ್ಲ. ಬೇರೆ ಗ್ರಂಥನಾಗೂ ಓದಾಕೂ ಸಿಗುದಿಲ್ಲ. ಹೋಗಲ್ಲ ನಿಮಗೆ, ಎಲ್ಲೇ ಸಿಗುದಿಲ್ಲ. ಯು ಆರ್ ಆಕ್ಚುಲಿ ಲಕ್ಕಿ ಫೆಲೋಸ್, ಬಟ್ ಯು ಶುಡ್ ಮೇಕ್ ಯೂಸ್ ಆಫ್ ಯುಟಿಲೈಸ್ ಮಾಡ್ಕೋಬೇಕು. ನೀವು ಸರಿಯಾಗಿ ಹಾಳ್ಯಾಗ ಬರ್ಕೋಬೇಕು. ಅಧಿಕಾರಿಗಳು ಇದ್ದವ್ರದ ಇವ್ರು ನಮ್ಗೆ ರೇವಣ್ಣ ಅವರು ಅಧಿಕಾರಿಗಳದಾರ, ದೇವೇಂದ್ರಪ್ಪ ಪೊಲೀಸರು ಅಧಿಕಾರಿಗಳದಾರ, ಸುರೇಶ್ ಅಂತೂ ಅದಾರ, ಶಿವಪುತ್ರಪ್ಪರು ಅದಾರ, ಬಿಜೆ ಪಾಟೀಲ್ ಅಂತೂ ಸಹ್ಯ ಜ್ಞಾನಿಗಳದಾರ. ಅವ್ರ ಇವ್ರ ಅನ್ನೋದನ್ನ ಕೆಲವೊಂದು ಹೆಣ್ಮಕ್ಳು ಅದಾರ, ಇದ್ರಾಗಿ ಉತ್ತಮ ಅಧಿಕಾರಿಗಳದಾರ. ಅವರೆಲ್ಲ ಹಾಳಿ ತಗೊಂಡು ನಾವೇನು ಈ ವಯಸ್ಸಿನಾಗ ಹಾಳಿ ಪೆನ್ನ ತಗೊಂಡು ಬರ್ಕೋಬೇಕು ಅಂತೀರಿ. ನೋಡ್ರಿ, ನೀವು ಬರ್ಕೊಂಡ್ರಿ ನಿಮ್ಗೆ ಉಪಯೋಗ. ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಮುಂದಿನ ಪಾಠ ಹಿಂದಿನ ಸಪಾಟ ಆಗತ್ತೆ ನೋಡ್ರಿ. The 5 stages of Bhakti Yoga, now Lord Krishna is talking about the person who has successfully gone to all the stages of Bhakti Yoga, and therefore he is the highest Bhakta whom we call Parabhakta. 5 ಸಾಧನೆಗಳನ್ನ ಮಾಡಿ ಈಗ ಅವ ಶ್ರೇಷ್ಠ ಭಕ್ತ ಅನಿಸ್ಕೊಂಡಾನ, ಪರಾಭಕ್ತ ಅನಿಸ್ಕೊಂಡಾನ. A Bhakta is the highest level, is necessarily a ಜ್ಞಾನಿ. ಈ 5ನೇ ಹಂತದ ಅವ ಭಕ್ತ ಯಾವ ಅದಾನಲ್ಲ ಅವ ಜ್ಞಾನಿನ ಅದಾನ. And the jnanam or knowledge that he enjoys is that the Lord in his original nature is not away from me. ಏನಪ್ಪಾ ಇದು ಜ್ಞಾನ ಅಂತಂದ್ರೆ ಪರಮಾತ್ಮನ ಯಥಾರ್ಥವಾದ ಸ್ವರೂಪವನ್ನು ತಿಳಿದವ ಏನ್ ತಿಳ್ಕೊತಾನಂದ್ರ ಆ ಪರಮಾತ್ಮ ನನ್ನನ್ನು ಬಿಟ್ಟು ಬೇರೆ ಇಲ್ಲ. ಇನ್ಫ್ಯಾಕ್ಟ್ ಇಟ್ ಈಸ್ ನಾಟ್ ಡಿಫರೆಂಟ್ ಫ್ರಮ್ ಮೀ ಇನ್ ಮೈ ಒರಿಜಿನಲ್ ನೇಚರ್. ನನ್ನ ಸ್ವರೂಪ ಮತ್ತು ಭಗವಂತನ ಸ್ವರೂಪಕ್ಕೆ ಏನೇನೇನೇನು ವ್ಯತ್ಯಾಸ ಇಲ್ಲ ಅಂತ ತಿಳಿತಾರವ ಪರಾಭಕ್ತ. ಅಂಡ್ ಬಿಕಾಸ್ ಆಫ್ ದಿಸ್ wisdom, ಈ ಜ್ಞಾನದ ಸಹಾಯದಿಂದ ಅಂಡ್ ದಿಸ್ ಅದ್ವೈತ ಭಕ್ತಿ, ಈ ಒಂದು ಅದ್ವೈತ ಭಕ್ತಿಯನ್ನು ಮಾಡೋದಿಲ್ಲ. ಭಕ್ತಿ ಅಂದ್ರೆ ಭಕ್ತಿ ಅಲ್ಲ, ಇದು ಜ್ಞಾನ. ಭಕ್ತಿ ಅಂತ ಶಬ್ದ ಉಪಯೋಗ ಮಾಡಿದ್ರೆ ಇಲ್ಲಿ ಅದು ಟೆಕ್ನಿಕಲ್ ವರ್ಡ್, ಶಾಸ್ತ್ರೀಯ ಶಬ್ದ, ನಮ್ಮ ಲೌಕಿಕ ಭಕ್ತಿ ಅಲ್ಲ. He enjoys a particular benefit of all phalam. ಇಂಥ ಒಬ್ಬ ಅದ್ವೈತ ಭಕ್ತ ಏನ್ ಮಾಡ್ತಾನ, ಅವಗೊಂದು ವಿಶೇಷವಾದಂತ ಅನುಭವ ಆಗ್ತದ, ಫಲ ಬರ್ತದ. Which the scriptures call ಜೀವನ್ ಮುಕ್ತಿ or ಮೋಕ್ಷ. ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ತಿರ್ಬೇಕ್ರಿ. ಅವು
ನಿಮಗೆ ಜ್ಞಾನ ಆಗೈತಿ ಅಂದ್ರೆ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ತಿರ್ಬೇಕು. ಆಗ್ತೈತೆ ಅಂದ್ರೆ ಜ್ಞಾನಿಗಳು, ಆಗಿಲ್ಲ ಅಂದ್ರೆ ಇನ್ನು ನಾವು ಅನ್ನ ಜ್ಞಾನಿಗಳು ಅಲ್ಲ ಅಂತ ತಿಳ್ಕೊಬೇಕು. ಟೂಕಿ ಇದು. ಅನ್ನ ಕುದ್ದೈತಿ ಇಲ್ಲ ನೋಡಕ್ ಏನ್ ಮಾಡ್ತೀವ್ರಿ, ಒಂದ್ ಅಗಳ ತಗೊಂಡ್ ಹೆಚ್ಚಿಗೆ ತಗೊಳ್ತೇವಲ್ಲ, ಹಂಗ ಹೆಚ್ಚಿಗೆ ನೋಡುವಂತದ್ದು. ಯಾರನ್ನ ನೋಡೋದು? ಮಂದಿನಲ್ಲ. ನಾಮದಾರ ಜ್ಞಾನಿ ಅದನು ನೋಡೋದಲ್ಲ. ನಾವ ಜ್ಞಾನಿ ಅದೇನಿಲ್ಲ ನೋಡ್ಕೊಳಕ್, ಮತ್ತೊಬ್ಬರದ್ ನೋಡಕಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಮತ್ತೊಬ್ಬರಿಗೆ ಮೀಟರ್ ಹಚ್ಚಕ್ ಹೋಗ್ತೀವಿ. ಮೊದಲೇ ನಮ್ದಾರ ಎಷ್ಟು ತಿಳ್ಕೊಳ್ಳೋಣ, ಇವನಟ ಅಗಾಡಿಸ್ಕೊಂಡಿದ್ರು ಅಂತ ಬರ್ತಾರ ನೋಡು. ಹಂಗ ಮಾಡಕ್ ಹೋಗ್ಬೇಡ. ಅವ್ನ್ ಗೊತ್ತಾಗ್ತೈತಿ, ಅವನಿಗೆ ಗೊತ್ತಾಗಲ್ಲ ತಿಳ್ಕೊಂಡ್ರೆ ನಮ್ದಾರ ಗೊತ್ತಾಗ್ಬಿಡ್ತೈತಿ. ಯಾರು ಯಾವ ಪ್ರಶ್ನೆ ಕೇಳ್ಯಾರ, ಯಾಕೆ ಕೇಳ್ಯಾರ ಗೊತ್ತಾಗ್ಬಿಡ್ತದ. ಮತ್ತೆ ಅದಕ್ಕೆ ಏನ್ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಅವಾಗ. And first thing we have to note here is that this benefit is something promised after death. Antar avru, the first thing that we note here is that the benefit is something promised after death. Andri, ನೀವೇನು ಜೀವನ್ ಮುಕ್ತಿ ಅಂತ ಹೇಳಾಗತ್ತೀರಿ. ಮುಕ್ತಿ ಅಂದ್ರೆ ಅದು ಸತ್ತಾಗ ಆಗೋದು, ಸತ್ತ ಮೇಲೆ ಆಗೋದು, ಇದ್ದಾಗ ಆಗೋದು. ಇದೊಂದು ಸಂಶಯ ಬರ್ತದೆ ನೋಡ್ರಿ ಕೆಲವು ಮಂದಿಗೆ. ಏನಪ್ಪಾ ಮೋಕ್ಷ ಅಂತ, ಸತ್ತ ಮೇಲೆ ಆಗೋ ಮೋಕ್ಷಕ್ಕೆ ಈಗ ಪ್ರಯತ್ನ ಮಾಡ್ಬೇಕು ಅಂತ ತಿಳ್ಕೊಂಡ್ರ ಬಾಳ. ಇಲ್ಲ, ಸತ್ತ ಮ್ಯಾಗ ಆಗೋದು ವಿಧೇಯ ಕೈವಲ್ಯ, ಜೀವಂತ ಇದ್ದಾಗನ ಆಗೋದು ಜೀವನ್ ಮುಕ್ತಿ ಆಗ್ಬೇಕು. ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ಬೇಕು. ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆದವಾಗ ವಿಧೇಯ ಕೈವಲ್ಯ. ಒಬ್ಬನ ಸತ್ತಾಗ ಮೋಕ್ಷ ಹೇಳಕ್ ಯಾರಿಗೂ ಬರೋದಿಲ್ಲ. ಪೇಪರ್ ನಾಲ್ಕ ಗಂಟೆ ಬರ್ತದ. ಇಂತಿಂತವ್ರು ಕೈಲಾಸವಾಸಿಗಳಾದರು, ಇಂತಿಂತವ್ರು ವೈಕುಂಠ ವಾಸಿಗಳಾದರು, ಇಂತಿಂತವ್ರು ಪೈಗಂಬರ ವಾಸಿಗಳಾದರು. ಪೇಪರ್ ಹಾಕಿ ಬರ್ತದ. ಆಗ್ಯಾರ ಬಿಟ್ಟಾರ ಗೊತ್ತಿಲ್ಲ. ಬರೆದು ಬಿಡುದು, ಬರದು ಒಟ್ಟ ಬರೆದು ಬಿಡುದು ಪೇಪರ್ನ. ಇಲ್ಲ, ಇಂತಿಂತವ್ರು ಕೈಲಾಸ ವಾಸಿಗಳಾದರು. ಅವರು ಶೈವರಿದ್ರ ಕೈಲಾಸ ವಾಸಿಗಳು, ವೈಷ್ಣವರಿದ್ರಂದ್ರ ಇದು ವೈಕುಂಠ ವಾಸಿಗಳಾದರು, ಮುಸ್ಲಿಮರಿದ್ರಂದ್ರ ಪೈಗಂಬರ ವಾಸಿಗಳಾದರು. ತಂದ್ಬಿಡುದ. ಆದ್ರೂ ಬಿಟ್ರು ಗೊತ್ತಿಲ್ಲ ಅಂತದಲ್ಲ ನಮ್ದು. ಕ್ಯಾಶ್ ಅಂಡ್ ಕ್ಯಾರಿ. ರೊಕ್ಕ ಕೊಡ್ರಿ, ಪಡ್ಕೊಂಡವ್ರಿ. ಇದೇನ್ ನಮ್ಗೆ ರೊಕ್ಕ ಅಂದ್ರೆ ಈ ರೊಕ್ಕ ಅಲ್ಲ. ವಿವೇಕ, ವೈರಾಗ್ಯ, ಶಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷಂತು ಅಂತ ಹಣ ಅಟ್ಟ ನಡೀತಾವ ನಮ್ಮಲ್ಲಿ. ಇಲ್ಲಿ ಜ್ಞಾನ ಮಾರ್ಗದಲ್ಲಿ ಉಳಿದ ಹಣ ವ್ಯವಹಾರ ಇಲ್ಲ. ಇಲ್ಲಿ ನಿಮ್ಮ ಕ್ಯಾಶ್ ಅಂಡ್ ಕ್ಯಾರಿ ಇಲ್ಲ. ನಿಮ್ಗೆ ಅಧಿಕಾರಿ ಇಲ್ಲ ಅಂದ್ರ ಕೇಳ್ತ ಬೇಕಾದಷ್ಟು ಕೇಳ್ತಾನವ. ಕೇಳಿದ್ರು ಕೂಡ ಏನೇನು ಮೂರ್ದಲ್ಲಿ ಮ್ಯಾಗ ನೀರು ಸಿಗುತ್ತಂತೆ, ಏನು ಉಪಯೋಗ ಆಗುತ್ತೆ. The first thing that we have to note here is that the benefit is something promised after death. And if it is a promise after death, we will never know whether we will get it or not. There is no way of verification at all. ಅಲ್ರಿ, ಅದು ಸತ್ತ ಮ್ಯಾಗ ಆಗೋದನ್ನ ನಿಮ್ಗೆ ಹೆಂಗ್ ಹೇಳ್ತೀವಿ ಅದನ್ನ ಮೋಕ್ಷ ಆಗ್ತದ ಆಗುದಿಲ್ಲ ಅಂತ ಹಿಂಗ ಕೆಲವು ಮಂದಿ ಕಲ್ಪನಾ ಮಾಡ್ತಾರ. ಹೆಂಗ ಅದನ್ನ ವಿಚಾರ ಮಾಡೋದಪ್ಪ ಅಂತಾರ. ಬಟ್ ಹಿಯರ್ ದ ಬೆನಿಫಿಟ್ ಪ್ರಾಮಿಸ್ಡ್ ಇಸ್ ಹಿಯರ್ ಅಂಡ್ ನೌ. ಇಲ್ಲಿ ವೇದಾಂತದಾಗ ಹೇಳುವಂತದ್ದು ಏನದ, ನಿಮ್ಮ ಮತವಾದಿಗಳು ಹೇಳುವಂತ ಪೂರ್ವ ಮೀಮಾಂಸ ಹೇಳ್ತಾರೆ ಸ್ವರ್ಗಲೋಕವೇ ಸ್ವರ್ಗಲೋಕ ಪ್ರಾಪ್ತಿಯೇ ಮೋಕ್ಷ ಅಂತಾನವ. ಶೈವ ಅಂತಾನ ಶೈವ ಲೋಕ ಪ್ರಾಪ್ತಿಯೇ ಮೋಕ್ಷ. ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾರೂಪ್ಯ ಏನ್ರಿ? ಸಾಲೋಕ್ಯ, ಸಾರುಜ್ಯ, ಸಾರೂಪ್ಯ, ಸಾಯುಜ್ಯ. ಇವನ್ ಹೋಗ್ಬಿಟ್ಟು ಇವನ್ ಪಡೆದ್ ಬಿಟ್ರೆ ಮೋಕ್ಷ ಅಂತಾರ ಅವರು ಶೈವರು. ಈ ಮತವಾದಿಗಳ ಮೋಕ್ಷ ಇವು. ನಮ್ಮ ಮೋಕ್ಷ ಬೇರೆ ಅದ. ಇಲ್ಲಿ ಇದ್ದಲ್ಲೇನ ಆಗೋದು ಕ್ಯಾಶ್ ಅಂಡ್ ಕ್ಯಾರಿ. ಈಗ ಆಗ್ಬೇಕು, ನಿಮ್ಗೆ ಅನುಭವ ಬರ್ಬೇಕು. And all the benefits enjoyed by a Jivan Mukta are the benefit at the mental level. ನೋಡ್ರಿ, ಏನೇನು ಜ್ಞಾನಿಗೆ ಆಕವು ಆನಂದ ಆವಿರ್ಭಾವ ಆಗ್ತದ, ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ತದ ಅಂದ್ರೆ ಅದು ಮಾನಸಿಕ ಸ್ತರದಲ್ಲಿ ಮಾತ್ರ. ಜ್ಞಾನಿ ಅದ ನಂಗೆ ಬಂಗಾರ ಕೊಡೋದು ಬಂದಿದ್ರೆ ನಾಳೆ ಯಾರದ? We are not talking about certain mystical benefits. ಏನೋ ಪವಾಡ ಮಾಡ್ತಾರ ಅಂದ್ರ ಕೊಡ್ತಾರ ಅಂತ ಬರಾಕ್ ಹೋಗ್ಬೇಡ್ರಿ.
ಒಬ್ಬ ಹೋಗಿದ್ನಂತ ಸಿದ್ಧಾರೂಢ ಕಡೆ, ಮಗನ ಲಗ್ನ ಮಾಡಬೇಕಾಗಿತ್ತು, ರೊಕ್ಕಿಲ್ಲಪ್ಪ, ಏನೋ ಸಹಾಯ ಮಾಡ್ತೀನಂತ ಬಂದೇನಿ. ಅವ್ರು ಸಿದ್ಧಾರೂಢರು ಪವಾಡ ಪುರುಷರಿದ್ರು, ಪರಮಾತ್ಮನ ಅವತಾರಿಗಳಿದ್ರು, ಅವ್ರು ಮಾಡಿದ್ರು. ಆದ್ರೆ ಉಳಿದವ್ರ ಜ್ಞಾನಿಗಳು ಮಾಡಕ್ಕಾಗೋದಿಲ್ಲ. ಪರಮಾತ್ಮನ ಸ್ವಾಮೀಜಿಗಳೇ ಹೋಗಿ ಅಪ್ಪ ಅವ್ರ ನನ್ ಮಗಳ ಲಗ್ನ ಮಾಡ್ಬೇಕು, ಏನಾರ ಸಹಾಯ ಮಾಡ್ರಿ ಅಂತ ಕೇಳಿಗಿಳಿ ಅಂತ ಅಂತಾರ. ಅವ ಬಂದ ಕೇಳಿದ, ಪ್ರವಚನ ಮುಗಿಮಟ ತಳಿ, ಪ್ರವಚನ ಮುಗಿದ ಮ್ಯಾಗ ಹಿತ್ತಲಾಗ ಕಬೀರನ್ ಕಲ್ಯಾಣ ಮಾಡ್ತೈತಲ್ಲ ಇದ್ದ, ಆ ತೋಟದಾಗ ಬಾ ಕೊಡ್ತೇನೆ ಅಂತ ಹಚ್ಚಿ ಏನೋ ಕೊಡ್ತೇನೆ ಅಂತ ಕೂತಂತ. ಪ್ರವಚನ ಮುಗಿಮಟ ಕಾಯ್ಕೊಂಡು ಕೂತಂತ. ಮುಗಿದ್ಮ್ಯಾಗ ಎಲ್ಲಾರು ಹೋದ್ಮ್ಯಾಗ ಮತ್ತೆ ಏನೋ ಕೊಡ್ತೇನೆ ಅಂತ ಹೇಳ್ತಿ, ನನ್ನ ಮಗಳ ಲಗ್ನ ಕೊಡ್ತೇನೆ ಜಾನ್ ಅಂತ. ನಡಿಯಪ್ಪ ಹಿತ್ತಲ್ಲ ಹೋಗಿ ಕೊಡ್ತೇನೆ ಅನ್ನಂತ. ಹಿತ್ತಲ್ಲಾಗ ಕರ್ಕೊಂಡು ಹೋಗಿ ಒಂದು ಹಾವು ಬಿಟ್ಲಂತ. ಹಾವು ಹುತ್ತದಾಗಿನ ಹಾವು ಬಂತಂತ, ಹಿಡ್ಕೊ ಅಂದಂತ. ಶಾಣೆ ಆಗಿದ್ದು ನೀ ಸಿದ್ದಾವಡಪ್ಪ, ಬಾಳ ಬೆರಿಕೆ ಬಿಡಿ, ನೀನ್ ಕಂಡಂಗಿರು ಬನ್ನಿ ಅಂದಂತವ. ಹಾವನ್ನ ಹಿಡಿಯತ್ತಿದಿ, ನಾನೇನು ಹಾವು ಕಡದು ಸಾಯಿಸ್ಕೊಂಡು ಹೋಗಂದೇನೋ ಅಂದಂತ. ಅದು ಹಾವ ಒಂದ್ 5 ನಿಮಿಷ ಇತ್ಲಾಗ ಅಡ್ಡಾಡಿ ಹುತ್ತನಾಗ ಹೊಂಟ ಹೊಳ್ಳು. ಬಂಗಾರದ ಕಳೆ ತುಂಬಿತ್ತದ ಹಾವಿಗೆ. ಹಿಡ್ಕೊ ಅಂದ್ರೆ ಹಿಡ್ಕೊಳ್ಳಿಲ್ಲವ. ಈಗ ಹಿಡ್ಕೊರು ಹುತ್ತ ಹೋಗತಿ ಅಂದಂತ. ಅನ್ನಂತ ಹೋಗಿ ಬಾಲ ಹೇಳ್ದಂತ. ಅದಷ್ಟ ಕೈಯ ಬಂತಂತ. ಕೈಯ ಬರುತ್ತಲ್ಲ ಬಂಗಾರ ಅಂತ. ಹಂಗ ಪವಾಡ ಪುರುಷರು ಇರ್ತಾರ, ಮಾಡ್ತಾರ, ಇಲ್ಲಂತಲ್ಲ. ಪವಾಡಕ್ಕೆ ಬೆಲ್ಲ ಅಂತ ಹೋಗ್ಬೇಡ್ರಿ. ಪವಾಡ ಮಾಡುವಂತ ಶಕ್ತಿ ಎಲ್ಲರಿಗೂ ಇರುದಿಲ್ಲ. ಎಲ್ಲಾ ಗುರುಗಳಿಗೂ ಪವಾಡ ಮಾಡೋ ಶಕ್ತಿ ಇರಂಗಿಲ್ಲ. ಸಿದ್ಧಾರೂಢರ ಹತ್ರ ಪವಾಡ ಮಾಡೋ ಶಕ್ತಿ ಇತ್ತು. ಆದ್ರೂ ಅವರು ಎಲ್ಲಾ ಟೈಮ್ನಾಗ ಪವಾಡ ಮಾಡ್ಲಿಲ್ಲ. ತಲೆ ಮ್ಯಾಗ ಬೆಂಕಿ ಇಟ್ಟಾಗ ಏನ್ ಬೇಕಾದ್ ಮಾಡ್ಬೋದಾಗಿತ್ತು, ಮಾಡ್ಲಿಲ್ಲ. ಇರ್ಲಿ, ಪವಾಡ ಮಾಡ್ಬೇಕಂದ್ರ ಅದು ಉಪಾಸನೆಯ ಫಲ. ನಾ ಹೇಳಿ ನಿಮ್ಗೆ 10 ಫಲ ಹೇಳೇನಿ. ಅಪ್ಪವರು ಹೇಳ್ಯಾರ, ಒಳಗ್ ಬಂದಾಗ ಹೇಳ್ಯಾರ, ನೀವು ಬರ್ತಿರ್ತೀರಿ. ಇಲ್ಲಿ ಹೇಳಿಲ್ಲ ಅಂದ್ರೆ ಹಿಂದೆ ಹೇಳ್ಯಾರ. ಪವಾಡ ಮಾಡೋದು ಆ ಒಬ್ಬ ಯಾವ ಮನುಷ್ಯ ಇರ್ತಾರಲ್ಲ ಅವನ ಮನುಷ್ಯನ ಸಾಮರ್ಥ್ಯ. ಅದು ತಪಸ್ಸಿನ ಫಲ. ಅಲ್ಲಿ ತಪಸ್ ಖರ್ಚಾಗ್ತದ. ಯಾವ್ದೋ ಒಂದು ಫಲ ಬರ್ತದಲ್ಲ, ತಪಸ್ ಖರ್ಚಾಗ್ತದ. ಅದೆಲ್ಲವೂ ತಪಸ್ಸಿನ ಫಲ ಅದಾವ. ಅಂತಾರ, we are not talking about the certain mystical benefits. ಅಲೌಕಿಕವಾದಂತ ಪವಾಡಗಳ ಬಗ್ಗೆ ನಾವು ಹೇಳಾಗತ್ತಿಲ್ಲ ಅಂತಾರಪ್ಪ. or certain type of miraculous powers. ಕೆಲವೊಂದು ಘಟನೆಗಳನ್ನ ಆಗುವಂತ ಪವಾಡಗಳನ್ನ ಮಾಡುವಂತ ಸಾಮರ್ಥ್ಯ ಬಗ್ಗೆ ನಾ ಹೇಳಾಗತ್ತಿಲ್ಲ. In fact, Krishna doesn't mention about ಸಿದ್ಧಿ or miraculous powers. ಸಿದ್ಧಿ ಬಗ್ಗೆ ಹೇಳಾಗತ್ತಿಲ್ಲ ಕೃಷ್ಣ ಭಗವಂತ, ಎಲ್ಲಿಯೂ ಹೇಳಿಲ್ಲ ಕೃಷ್ಣ ಭಗವಂತ ಭಗವದ್ಗೀತೆಯೊಳಗ. ಜೀವನ್ ಮುಕ್ತಿ is enjoying the mind which is free from all the regular emotional disturbances. ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗೆ ಭಾವನಾತ್ಮಕವಾದಂತಹ ತೊಂದರೆಗಳು ಏನದಾವೆ, ಆ ತೊಂದರೆಗಳಿಂದ ಬಿಡುಗಡೆಯನ್ನ ಅವ ಈ ಜಗತ್ತಿನಲ್ಲಿ ಇದ್ದಾಗ ಜೀವನ್ ಮುಕ್ತಿ ಅನುಭವವನ್ನು ಅನುಭವಿಸ್ತೆ. ಒಂದ ಮಾತು ಹೇಳ್ತೀನಿ ಕೇಳಿದ್ರು, ಒಂದು ಟೂಕಿ ಹೇಳ್ತೇನೆ ಕೇಳಿ, ಒಂದು ಸೂತ್ರ ಹೇಳ್ತೇನೆ. ನಮ್ಮ ಸ್ವರೂಪ ಏನದರಿ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತೀರಿ ನೀವು, ಸಚ್ಚಿದಾನಂದ. ನಾವು ವ್ಯವಹಾರದಾಗ, ನಮ್ಮ ಲೌಕಿಕ ಜೀವನದಾಗ ನಾವ್ ಏನ್ ತಿಳ್ಕೊಂಡಿವಿ ನಮ್ಮ ಬಗ್ಗೆ ಅಂದ್ರ ಅದ್ರ ವಿರುದ್ಧ ತಿಳ್ಕೊಂಡಿವಿ. ಏನು? ಅಸತ್ತು, ಜಡ, ದುಃಖ. ಸಚ್ಚಿದಾನಂದ ವಿರುದ್ಧ ಶಬ್ದಗಳು ಅಸತ್ತು, ಜಡ, ದುಃಖ. ನಾನು ಒಂದಿನ ಸಾಯ್ತೇನೆ, ನಾನು ಇಲ್ದಂಗ ಹಾಕ್ತೇನೆ ಅನ್ನುವಂಥದ್ದು ನೋವದ ನಮಗ ಒಳಗ, ಭಾವನಾತ್ಮಕವಾದ ನೋವು. ಅರಿವಿನ ಬಗ್ಗೆ ನಮಗ ಅರಿವ ಇಲ್ಲ. ನಾ ಜಡ ಅಂತ ತಿಳ್ಕೊಂಡೇನಿ, ಶರೀರ ಅಂತ ತಿಳ್ಕೊಂಡೇನಿ. ಯಾವ್ದು ಜಡ ಐತಿ ಅದಕ್ಕೆ ನಾನು ಅಂತ ತಿಳ್ಕೊಂಡೇವಿ. ಚೇತನ ನಾನು ಇದ್ದು ಅರಿವು ನಾನು ಅಂತ ತಿಳ್ಕೊಂಡು ಜಡವಾದ ಶರೀರದಲ್ಲಿ ನಾನು 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 ಅಂತ ಭಾವ ಮಾಡೀನಿ. 2ನೇ ತಪ್ಪು. 3ನೇದೇನು? ನಾ ದುಃಖದ ಸಾಗರದಲ್ಲಿ ಮುಳುಗೇನಿ. ಅಲ್ಪಜ್ಞ, ಅಲ್ಪಕರ್ತೃಮಾನ್, ಅಲ್ಪಶಕ್ತಿಮಾನ್. ನಾ ಸಣ್ಣವ, ನನ್ ಕಡೆ ಅದು ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಕಳಬಳ್ಳಿ ಇಲ್ಲ, ಜಾತಿಷ್ಟ್ರಿಲ್ಲ, ರಾಕ್ ಇಲ್ಲ, ಬಂಗಾರ ಇಲ್ಲ, ಯಾವ್ದಿಲ್ಲ, ಇದಿಲ್ಲ ಅನ್ನುವಂತ ಅನೇಕ ಕೊರತೆಗಳಿಂದ ಇದ್ದಾಮ ಅಂತ ತಿಳ್ಕೊಂಡೆ. ನೀನು ಹೆಂಗದೀಪ ಅಂತಂದ್ರ ಆನಂದದ ಕಡೆನೇ ಅದೀನಿ.
ಸಂಪತ್ತಿನ ಕಡೆನೇ ಅದಿದಿ. ನಿನ್ನಂತ ಸಾಹುಕಾರನೇ ಇಲ್ಲ ಅಂತ ಹೇಳ್ತದ ಭಗವಂತ. ಹೇಳ್ತಾನೆ ನಿನ್ನ ಬಗ್ಗೆ, ಜೀವನ ಬಗ್ಗೆ ಹೇಳ್ತಾನ ಭಗವಂತ. ನಿನ್ನಲ್ಲಿ ಆನಂದ ಸ್ವರೂಪತಃ ಐತೋ, ನೀ ಯಾಕೆ ಆನಂದಕ್ಕೆ ವಿಷಯನ್ನು ಬೆನ್ನು ಹತ್ತಿದ್ದಿ ಅಂತ ಕೇಳ್ತಾನ ಭಗವಂತ. ಈ ಸಮಸ್ಯೆಗಳಿಗೆ ಪರಿಹಾರದ ಇಲ್ಲಿ ವೇದಾಂತದಾಗ. ನನಗೆ ಹೊಟ್ಟೆ ಹಸಿವಾಗೈತ್ರಿ, ನಾಳೆ 2 ರೊಟ್ಟಿ ಕೊಡ್ತಾರೇನ್ರಿ ಪರಮಾತ್ಮನ ಸ್ವಾಮೀಜಿ? ಕೊಡೋದಲ್ಲ, ಅವ್ರಿಗೆ ರೊಟ್ಟಿ ಇಲ್ಲ, ಅವರ ಕಂತಿ ಭಿಕ್ಷೆ ಮಾಡ್ತಾರ. ಭಾವನಾತ್ಮಕವಾದ ಸಮಸ್ಯೆಗಳಿಗೆ ಪರಿಹಾರದ. ಹಸಿವು ತೃಷೆ ಭಾವನಾತ್ಮಕ ಸಮಸ್ಯೆ ಅಲ್ಲ ಇದು, ಅದು ಪ್ರಾಣದ ಸಮಸ್ಯೆ ಅದ. ಅದಕ್ಕೆ ಪರಿಹಾರ ಹೊರಗದ. ಈ ಒಳಗಿನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದ ಅಧ್ಯಾತ್ಮ. ನಾ ಅಲ್ಪಜ್ಞ, ಅಲ್ಪಕರ್ತೃಮ, ನಾ ಹುಡ್ತೇನಿ, ನಾ ಸಾಯ್ತೀನಿ, ನಾ ಸಣ್ಣವ, ಏನು ಒಂದು ಕೀಳಿನ ಭಾವ ಅದಲ್ಲ, ಇದನ್ನ ಕಳೆಯಕ್ ಮಾತ್ರ ಬರ್ತದ ವೇದಾಂತಕ್ಕ. ನಿನಗೆ 2 ರೊಟ್ಟಿ ಕೊಡಂಗಿಲ್ಲ, ಅದು 2 ರೊಟ್ಟಿ ಬೇಕಂದ್ರೆ ಅದು ದುಡ್ಯಾಕ್ ಹೋಗ್ಬೇಕು. ನಾನು ಜ್ಞಾನ ಆದ್ಮ್ಯಾಗ ಅಂತ ಬಾಯಿ ತೆಗೆದ್ರೆ ಹೊಟ್ಟೆ ಮುಗ್ತೈತೆ ಕೇಳಬೇಡ. ಮತ್ತೆ ಪವಾಡ 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 ಅಂತ ತಿಳ್ಕೊಂಡು ಹಸಿವಾದ್ರೆ ರೊಟ್ಟಿನ ತಿನ್ಬೇಕಾಗ್ತದೆ. ಜ್ಞಾನ ಮುಖ್ಯ ಬಿಡುವುದಿಲ್ಲ. ಜ್ಞಾನ ಎದಕ್ ಸಮಸ್ಯೆ ಅಂತಂದ್ರೆ ನನ್ನ ಒಳಗಿನ ಕೆಲವೊಂದು ಸಮಸ್ಯೆ, ಭಾವನಾತ್ಮಕ ಸಮಸ್ಯೆಗಳದಾವು. ನಾ ಅಪೂರ್ಣದೇನಿ, ನಾನು ಈ ಶರೀರ ಇದ್ದಷ್ಟ ಅದೇನಿ, ನಾನು ಒಂದು ಹೋಗ್ತೇನಿ ಅನ್ನುವಂಥದ್ದು. ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದ್ರಿ. ರೋಟಿ ಕಪಡ ಮಕಾನ್ ಇಲ್ಲ, ಇದಕ್ ಸಮಸ್ಯೆ ಹೊರಗದ, ಇದು ಪ್ರಾಬ್ಲಮ್ ಹೊರಗದ, ಸಮಸ್ಯೆನು ಹೊರಗದ, ಪರಿಹಾರನು ಹೊರಗದ. ದುಡಿಬೇಕು, ಹಣ ಗಳಿಸ್ಬೇಕು, ರೊಟ್ಟಿ ಕೊಡ್ಬೇಕು, ಬಟ್ಟೆ ಹಾಕೋಬೇಕು, ಒಂದ್ ಮನಿ ಮಾಡ್ಕೋಬೇಕು. ಆತ್ಮಜ್ಞಾನ ಆದ್ರೆ ಯಾರು ನಿಮಗ್ ಮನಿ ಕಟ್ಕೊಡಂಗಿಲ್ಲ. ಒಬ್ಬ ನಮ್ ಗೆಳೆಯ ಇದ್ದ, ಈಗಿಲ್ಲ, ಅವ್ರು ತೀರ್ಕೊಂಡ್ರು, ನಮ್ಗಿಂತ ದೊಡ್ಡವರು. ನಾ ಭಗವಂತನ ಸೇವಾ ಮಾಡಾಕತ್ತೀನಿ, ನಾ ಭಗವಂತ ಗೀತೆ ಓದಾಗತ್ತೀನಿ, ಭಗವಂತನ ನನಗೆ ಮನಿ ಕಟ್ಕೊಡ್ಬೇಕು ಅನ್ನಂತ. ಅವ ಬಾಡಿಗೆ ಮನ್ಯಾಗ ಹೋದ ಕಡೆ. ಬಾಳ ಮಂದಿ ಅವ್ನ ಮನಿ ಜಗ ಡೆವಲಪ್ಮೆಂಟ್ ಮಾಡಿದ್ರಿ, ನಮ್ ಕಡೆ ಒಂದ್ ಪ್ಲಾಟ್ ತಗೋರಿ ಅಂದ್ರು. ನಾ ಪ್ಲಾಟ್ ತಗೋದಿಲ್ಲ, ಭಗವಂತ ನನಗೆ ಕಟ್ಕೊಡ್ಬೇಕು ಅನ್ನಂತ. ಅವ ಭಗವಂತ ಬರ್ಲಿಲ್ಲ, ಅವ ಕಟ್ಕೊಡ್ಲಿಲ್ಲ, ಇವ ಬಾಡಿಗೆ ಮನ್ಯಾಗ ಇದ್ದು ಹೋದ, ಯಾತ್ರೆ ಮುಗಿಸಿದ. ನನ್ನೊಂದು ಅನುಭವ ಹೇಳ್ತೀನಿ ನೋಡ್ರಿ. ನಿಮ್ದೊಂದು ಅನುಭವ ಐತ್ರಿ? ಮಂಜುನಾಥ್, ನಮ್ಮ ಫ್ರೆಂಡ್ ಒಬ್ಬರು ಇದ್ರಿ, ಅವರ ಭಾಳ ಅಧ್ಯಾತ್ಮ ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ರು. ಅದು ಇದು ಹೇಳ್ತಾ ಇದ್ರು. ನಾವು ಒಂದು ಸಲ ಅವ್ರ ಮನೆಗೆ ಹೋಗಿದ್ವಿ. ಮಳೆ ಸ್ಟಾರ್ಟ್ ಆಯ್ತು ರೀ. ಮಳೆ ಬಂದಾಗ ಅದು ಅವ್ರ ದೇವ್ರ ಮನೆಯಾಗ ನೀರೆಲ್ಲ ಬಂದಾಗ ಆಗ ದೇವರ ಪ್ರತಿಮೆ ಅವೆಲ್ಲ ತೊಯ್ಯಕತ್ತಿದ್ವು. ಅಲ್ರಿ ಅದನ್ನ ಚೇಂಜರ್ ಮಾಡಿರಿ, ಅಲ್ಲಿ ಸೋರ್ತೈತಲ್ಲ ಅಂತಂದರೆ ಅವಾಗೆಲ್ಲ ತೊಯ್ಯೋದು. ಅವ ಬೇಕಾದ್ರೆ ಚಲೋ ಕಟ್ಟಿಸ್ಕೊಳ್ಳಿ, ನಾನೇ ಕಾಯ್ದಾನೆ ಇದು ಮಾಡಲಿ ಅಂತ ಅಂದ ನಾನು. ಅವರು ಆಗಲಿಲ್ಲ, ಅದು ಅವ್ರು ಚೇಂಜು ಮಾಡಲಿಲ್ಲ. ನಮ್ಮ ಮಹಾರಾಷ್ಟ್ರ ವಿದ್ಯಾಪೀಠದಾಗ ಪತ್ರಿಕೆ ಎಡಿಟರ್ ಇದ್ರು, ಅವ್ರ ಹೆಸರು ಹೇಳ್ತಾರೆ ಅಷ್ಟ ನಾನು. ಏನ್ರಿ, ಮತ್ ಒಳ್ಳೆ ಧಾರ್ಮಿಕ ಮನುಷ್ಯ, ಒಳ್ಳೆ ಮನುಷ್ಯ. ಯಾರದ ಈಗ ನಮ್ಮಲ್ಲಿ ಇನ್ನೊಂದ್ ಏನದ್ರಿ, ಹುಬ್ಬಳ್ಳಿಯಾಗಿನ ವಾತಾವರಣ ಹೇಳ್ತೇನೆ ಕೇಳ್ರಿ. ಈಗ ನಾವ್ ಒಂದಿಷ್ಟು ಅಭ್ಯಾಸ ಮಾಡಾಕತ್ತೀವಿ ಅಂದ್ರೆ ನಮ್ದೊಂದು ಲೈಬ್ರರಿ ಐತೆ ನಮ್ ಕಡೆ. ಹಂಗ ಲೈಬ್ರರಿ ಇತ್ತಂದ್ರ ಈಗ ಮನ್ಯಾನ ಮಂದಿ ಹೆಂಗ್ ವಿಚಾರ ಮಾಡ್ತಾರಂದ್ರ, ಇವ್ ಏನೋ ತಲೆ ಕೆಟ್ಟಿತ್ತು ಅಧ್ಯಾತ್ಮ, ಈಗ ಇವ ಓದ್ತಿದ್ದ, ನಾಳೆ ನಮ್ಮ ಮನ್ಯಾಗ ಇವನು ಯಾರು ಓದಬಾರದು ಅಂತ ತಿಳ್ಕೊಂಡು, ನಾನ್ ಸತ್ಯಪ್ಪ ಅಂದ್ರ ಆ ಪುಸ್ತಕನ ಮನ್ಯಾಗ ಯಾರು ನೋಡ್ಬಾರ್ದು ಅಂತ ತಿಳ್ಕೊಂಡು ಅವ್ರಿಗೆ ಹೇಳ್ಬಿಡ್ತಿದ್ರು, ಈಗ ಒಂದು ಬುಕ್ ತೊಗೊಂಡವ್ರಿ ಅಂತಂತ. ಅವ್ರ ಲೈಬ್ರರಿ ಮಾಡಿದ್ರು. ಅವ್ರ ಲೈಬ್ರರಿದಾಗ ಆ ಸತ್ತಾವನ ಹೆಸರೇ ದಾನಿಗಳು ಅಂತ ತಿಳ್ಕೊಂಡ್ಬಾರ್ದು ಆ ಬುಕ್ ಅಲ್ಲಿ ರ್ಯಾಂಕ್ ನಾಗ ಇಡ್ತಿದ್ರು. ಯಾರು ಬೇಕು ಆ ಬುಕ್ ಪ್ಯಾಟಾಗ ಸಿಗುದಿಲ್ಲ ಅಂದ್ರು, ಪ್ರಿಂಟ್ ಇಲ್ಲ ಅಂದ್ರು ಅವ್ರ ಕಡೆ ಸಿಗ್ತಿದ್ವು. ಆ ಬುಕ್ ತಗೊಂಡ್ಬೇಕು, ಓದ್ಬೇಕು ಅನ್ನುವಂತ ಜಿಜ್ಞಾಸಗಳಿಗೆ ಯಾವ್ದಾರ ಇತ್ತಂದ್ರೆ ಆ ಪುಸ್ತಕ ಕೊಡ್ತಿದ್ರು. ಒಂದ್ ಕಪ್ ಚಾ ಮಾಡಿ ಕೊಡ್ತಿದ್ರು ಅವ್ರ ಕಡೆಯಿಂದ, ಅವ್ರ ಮನೆಯವ್ರ ಕಡೆಯಿಂದ. ಆಮ್ಯಾಗಿಂದ ಈ ಬುಕ್ ತಗೊಂಡವ್ರಿಪ್ಪ ಓದ್ರಿ, ನಿಮ್ಗೆ ಎಷ್ಟು ದಿವಸ ಆಗ್ತೈತಿ, ಮತ್ತ ಆಮ್ಯಾಗ ನೀವ ತಂದು ಕೊಡ್ಬೇಕು. ಏನ್ ಪೆಸ ಸೇವೆ ನಾವ ಒಂದ್ ಕಪ್ ಚಾ ಕುಡಿಸ್ಕೊಳ್ತಿತ್ತು.
ಯಾರು ತೀರ್ಕೊಂಡ್ರ ಅವ್ರ ಮನ್ಯಾಗ ಬುಕ್ ಕೊಡ್ತಾನಂದ್ರ ಹೋಗೋದು, ಆ ಬುಕ್ ತೊಗೊಂಬರೋದು, ಅವ್ರ ಹೆಸರಲ್ಲೇ ದಾನಿಗಳು ಅಂತ ತೀರ್ಕೊಂಡವ್ರ ಹೆಸರು ಹಾಕೋದು, ಆ ರ್ಯಾಕ್ನಾಗ ಹೊಂದೋದು ಆ ಪುಸ್ತಕ. ಯಾವ ಬೇಕ ಪುಸ್ತಕ ಪ್ಯಾಟಾಗಿ ಇಲ್ಲದ್ವೆಲ್ಲ ಸಿಕ್ತಿದ್ವು ಅಲ್ಲಿ. ನಾವು ನಮ್ಗೆ ಓದ್ಲಿಕ್ಕೆ ಜಿಜ್ಞಾಸುಗಳಿಗೆ ವೇದಾಂತದ ಪುಸ್ತಕಗಳು ಸಿಕ್ತಿದ್ವು. ಅದ್ರಾಗ ಅದು ಯಾರ ಪುಸ್ತಕನ ಹೆಸರು ಮ್ಯಾಗ ಬರ್ದಿರ್ತದೆ. ಇಂಥ ಸೇವಾ ಮಾಡಿದ್ರ ಕರೆ, ಆದ್ರೆ ಮನಿ ಮಾಡ್ಕೊಳ್ಳಿಲ್ಲ. ಅವನ ಮಾಡ್ಬೇಕಂತ ಯಾರು ಪರಮಾತ್ಮ ಬಂದ್ ಕಟ್ಟಿಕೊಡ್ಬೇಕಂತ ಅವ್ರ ಮನಿ. ನಮ್ಮಲ್ಲಿ ಕೆಲವು ಮಂದಿ, ನಮ್ಮ ಭಕ್ತರ ಪೈಕಿನ ಕೆಲವು ಮಂದಿ ಸೈಟ್ ತಗೊಂಡು, ಅವ್ರದ್ದು ಹೊಲ ಇದ್ವು, ಸೈಟ್ ಇದ್ವು, ಅವನ್ನೆಲ್ಲ ಡೆವಲಪ್ಮೆಂಟ್ ಮಾಡಿ ಪ್ಲಾಟ್ ಮಾಡೇವ್ರಿ, ಮತ್ತೆ ನಿಮ್ಗೂ ಒಂದು ಪ್ಲಾಟ್ ಕೊಡ್ತೇವ್ರಿ ಅಂತ ಅವ್ರ ಮನಿಗೆ ಹೋದ್ರ, ನನಗೇನ್ ಪ್ಲಾಟ್ ಬೇಡ, ನನಗ ಪ್ಲಾಟ್ ಕೊಡ್ಸ್ಬೇಕ ಅವ್ನು ಭಗವಂತ ಕೊಡ್ಬೇಕಂತ. ಅದ ಹೆಂಗ್ರಿ? ಮತ್ತ ಅವ್ ಭಗವಂತ ಬಂದಾವ ಮನಿ ಮಠ ಹೋಗ್ಯಾನ, ನಿಮ್ಗೆ ಕಡಿಮೆ ರೇಟ್ನಾಗ ಕೊಡ್ತೇವ್ರಿ ತಗೊಳ್ರಿ, ನಮ್ಮ ಆರ್ಷ ವಿದ್ಯಾ ಬಂಧುಗಳಿಗೆ ಕಡಿಮೆ ರೇಟ್ನಾಗ ಕೊಡ್ತೇವಿ ಅಂತ ತಗೋಬೇಕ ತಗೋಬಾರ್ದ? ಅವ ದೇವ್ರಲ್ಲ ಬಂದಾವ. ಏನ್ ಕಲ್ಪನಾ ರೀ, ಅಜ್ಞಾನ ರೀ. ಒಳ್ಳೆ ಹಾವು ಹಾಕೊಂಡು ಕೈಯಾಗ ಡಮರು ಹಿಡ್ಕೊಂಡು ಬರ್ಬೇಕಾಗಿತ್ರಿ, ಅವಾಗ ಹೋಗ್ತಿದ್ರಿ. ಬರೋಬ್ಬರಿ ಎದು ನೋಡ್ರಿ ಗುಲಾಬ್ ಸೆಂಟರ್. ಅದಕ್ಕೆ ಕೂಡ ಒಂದು ಉಪಕಥೆ ಐತ್ರಿ. ಹೇಳ್ರಿ. ಒಂದ್ಸಲ ಹಿಂಗೆ ಪ್ರವಚನ ಅದೆಲ್ಲ ನಡೀತಿತ್ತಂತ. ನಾರದರ ಋಷಿಗಳು ಈಶ್ವರ ಇಲ್ಲೇ ಬರೀ ತಪಸ್ ಮಾಡ್ಕೊಂಡು ಕುಂತಿರ್ತೀಯಲ್ಲ ನೀನು, ಯಾವಾಗಲೂ ಇದ್ರಿ ಭೂಲೋಕದಾಗ ಇಷ್ಟು ಕಷ್ಟಗಳಿದಾವ, ಹೋಗಿ ಒಂದು ಸತ್ತೆ ಹೋಗಿ ಅವ್ರನ್ನೆಲ್ಲ ಹರಿಸಿ ಬಾ, ಅವ್ರನ್ನೆಲ್ಲ ಚಲೋ ಇದು ಮಾಡಿ ಬಾ, ನೀನು ಇದೇ ವೇಷದಾಗ ಹೋದರೆ ಇನ್ನೂ ಜನ ಜಾಸ್ತಿ ಸೇರ್ತಾರೆ ಅಂದರೆ, ನನಗೆ ಗೊತ್ತದ್ದು ಬೇಡಪ್ಪ, ನಾನು ಇದೇ ವೇಷದಾಗ ಹೋದ್ರೆ ಯಾರು ನಾಟಕದವ್ರು ಬಂದಾರ ಅಂತಾರ, ಈ ಜನ ಅಂತೂ ಉದ್ಧಾರ ಆಗೋದಲ್ಲ, ಒಂದು ಸತಿ ಟ್ರೈ ಮಾಡಬಾ ಅಂತಂದರೆ, ಸರಿ ನಾರದರು ಶಿವ ಬರ್ತಾರಂತ್ರಿ, ಅಲ್ಲಿ ಪುರಾಣ ನಡೀತಿರ್ತೈತಿ, ಅಲ್ಲಿಗೆ ಹೋಗ್ತಾರೆ. ನಾರ ಅನೌನ್ಸ್ ಮಾಡ್ತಾನಂತ್ರಿ ಮೈಕ್ನಾಗ, ಸಾಕ್ಷಾತ್ ಶಿವ ಕೈಲಾಸದಿಂದ ಬಂದಿದ್ದಾನೆ, ಎಲ್ಲರೂ ಅವನ ದರ್ಶನ ತಗೊಂಡು ಆನಂದ ಪಡ್ರಿ ಅಂತ ಅಂದ್ರಂತ. ಎಲ್ಲರೂ ಯಾವುದೋ ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟರೆ ಅಂಥ ವೇಷ ಬೇಕಾದಷ್ಟು ಸಿಗ್ತಾವ, ಇವೆಲ್ಲ ಇದಾಗ್ತಾನೆ ಅಂತಂದರೆ ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂತ. ಅವಾಗ ನಾರ್ದನ್ನಂತ, ನೋಡಪ್ಪ ಯಾರು ನೀನು ನಾಟಕ ವಿಷಯದಿಂದ ಹಾಕೊಂಬಂತ ಏನಾದ್ರು ಒಂದು ಪವಾಡ್ ಮಾಡು ಅಂತಂದರೆ, ಎಲ್ಲಿ ಬೇಡಪ್ಪ, ಏನು ಪವಾಡ್ ಮಾಡಿದ್ರು ಕೂಡ ಜನ ಚೇಂಜ್ ಆಗೋದ್ರೆ ಫೋರ್ಸ್ಲೇ ಅವನ ಕೈ ತೊಗೊಂಡು ಅಲ್ಲಿ ಆ ಮೈಕಿಗೆ ಮುಟ್ಟಿಸ್ಬಿಡ್ತಾನಂತ, ಆ ಮೈಗೆ ಬಂಗಾರ ಆಗಿಬಿಡ್ತೈತೆ ರೀ. ಆಮೇಲೆ ಇನ್ನೂ ಒಂದು ಏನೋ ಒಂದು ಟೇಬಲ್ ಮುಟ್ಟಿಸಿದ್ರೆ ಅದು ಬಂಗಾರ ಆಗಿಬಿಡ್ತದಂತ. ಆಗ ಜನರಿಗೆ ಅಪ್ಪಾ ಏನು ಪವಾಡ ಪುರುಷನ ಆ ಶಿವ ಅಂಬತ್ತು ಗೊತ್ತಿಲ್ಲ, ಒಟ್ಟು ಯಾರೋ ಒಂದು ಪವಾಡ ನಡೀತೈತಪ್ಪ ಅಂತ ಒಂದು 2 ನಿಮಿಷದ ಇಡೀ ಮೈದಾನ ಖಾಲಿ ಆಯ್ತಂತ, ಒಂದು 300 ಆಮೇಲೆ ಆವಾಗ ನೋಡಿದೆ ಶಿವನ್ನಂತ, ಏನು ಎಲ್ಲ ಖಾಲಿ ಆಗಿಬಿಟ್ರಲ್ಲಪ್ಪ ಪವಾಡ ತೋರಿಸಿತ್ತು ಅಂದ್ರೆ, ಸ್ವಲ್ಪ ತಡಿ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ತರ್ತಾರೆ, ಮನ್ಯಾಗಿರೋ ಪಾತ್ರೆ ಎಲ್ಲ ತೊಗೊಂಬಂದ್ರಂತ್ರಿ ಬಂಗಾರ ಆಗಲಿ ಅಂತ. ಹಂಗೆ ಜನರನ್ನ ನಂಬಿಸೋದೇ ಭಾಳ ಕಷ್ಟ ರೀ. 2004 ಕೃಷ್ಣಾ ನದಿಗೆ ಮಹಾಪೂರ್ ಬಂತ ಸರ, ದೊಡ್ಡ ಮಹಾಪೂರ್ ಬಂತ ಸರ. ನೀರಿನ ಮಹಾಪೂರ್ ಕೊಯ್ನಾ ನೀರ್ ಬಿಟ್ರು ಸರ, ದೊಡ್ಡ ಮಹಾಪೂರ್ ಬಂತು. ಆ ಸಂದರ್ಭದಲ್ಲಿ 100 ಹಳ್ಳಿ ಜನರನ್ನ ಶಿಫ್ಟ್ ಮಾಡಿ ಗಂಜಿ ಕೇಂದ್ರ ಆಶ್ರಮಕ್ಕೆ ಎಲ್ಲಾ ಶಿಫ್ಟ್ ನಮ್ಮ ರೆವಿನ್ಯೂದವ್ರು ಮಾಡಿರು ಸರ್. ಆ ಒಂದು ಸಂದರ್ಭದೊಳಗ ಒಂದ್ ಹೆಂಗ ಅದಕ್ಕೆ ಅನ್ವಯ ಆಗುವಂತ ಕತ್ತೇರಿ ಸರ್. ಕೃಷ್ಣಾ ನದಿ ದಂಡಿ ಮೇಲ ಒಬ್ರು ಸ್ವಾಮಿಗಳು ದೈವ ಭಕ್ತರು, ಭಗವಂತ ವಿಷ್ಣು ಭಗವಂತನ ಭಕ್ತ, ಊರವರೆಗೆ ಆಶ್ರಮ ಕಟ್ಟಿದ ಕೂಡಲೇ ಅವ ಏನ ನಾವ್ ಯಾರು ಬಂದ್ರು ಕೂಡ ಯಾರ ಮಕ್ಕಳ ಭಗವಂತನ ಮೇಲೆ ನಾನು ಭಕ್ತಿ ಇದ್ರಪ್ಪ, ಅನನ್ಯ ಚಿಂತೆಯಂತೂ ಮಾಂ ಏ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದನ್ ಬಾಯ್ಪಾಟ್ ಮಾಡಿದ್ರು ಮಾಡಿ ಮಹಾಪೂರ್ ಬಂತು. ಮಠದೊಳಗೆ ನೀರ್ ಹೋಗಿದ್ರು ಸರಿ, ನೀರ್ ಹೋಗಿ ಕೂಡಲೇ ಪಂಚರಿ ಎಲ್ಲ ಹೋದ್ರು, ಹಿರಿಯರು ಹೋದ್ರು, ತಹಶೀಲ್ದಾರ್ ಹೋದ್ರು, ಕರ್ಯಾಕ್ ಹೋದ್ರಿ, ಮಾತ್ರ ಏನವ ಹೊಳೆ ಕಳ್ಸವ.
ಆಮೇಲೆ ಏನಾಗ್ತದ ಅದು ಮಠದ 2 ಮಜಲ್ ಮಠ ಇತ್ತದು. ಮೊದ್ಲೇ ಮಜಲ್ಕ್ ನೀರ್ ಬಂತು, ಮ್ಯಾಲಿನ ಟೆರೆಸ್ ಹೋಗಿ ಕುಂತ್ರು. ಅವಾಗ ನಾವ್ ಡೋಣಿ ಅಂತ ಇದಾವ್ರಿ ಸರ್, ಹೌದ್ರಿ ನಾವು ನಾವು ಕೊಟ್ಟು ಕಳಿಸಿದ್ರು, ತೊಗೊಂಬರು ಕರ್ಕೊಂಬರಿಪ್ಪ ಸ್ವಾಮಿ ಬರುವಲ್ಲ ಅಂತ ಹೇಳ್ರಿ. ನಾವ್ ಕಳಿಸಿದ್ರು, ಇದನ್ನ ಮಾತ್ರ ಹೇಳಿದ ಹೊಳೆ ಕಳಿಸಿದ್ರಿ. ಮುಂದ ಪೂರ್ತಿ ಮ್ಯಾಲಿನ 2ನೇ ಅಂತಸ್ತು ಬಂತು, ಮ್ಯಾಲಿನ ಟೆರೆಸ್ ಕುಂತ್ರು. ಅವಾಗ ಹೆಲಿಕಾಪ್ಟರ್ ಕೊಟ್ಟು ಕಳಿಸ್ಯಾರ ಸರ್. ಅಯ್ಯೋ ರಾಮ. ಹೆಲಿಕಾಪ್ಟರ್ ಗುರುಗಳು ಕರ್ಕೊಂಬರಿಪ್ಪ, ಇವನ ದೇಹ ತ್ಯಾಗಕತಿ, ಜೀವ ಹೋಗತಿ, ಅವ್ರದ್ದು ಮುಳುಗಿ ಹೋಗ್ತಾರ ಅಂತೇಳಿ ಹೆಲಿಕಾಪ್ಟರ್ ಕಳಿಸ್ಯಾರ. ಅವಾಗೂ ಇದ ಮಾತ್ರ ಹೇಳ್ಯಾರ ಅವ್ರು, ಆ ಭಗವಂತ ನಾನು ಕಾಪಾಡ್ತಾನ, ನನ್ನ ಚಿಂತನೆ ಹೋಗ್ಬಿಟ್ಟು ಹೋಗ್ರು ಅಂತ ಹೇಳಿರಿ. ಆಮೇಲೆ ಸತ್ ಮೇಲೆ ನೇರವಾಗಿ ಭಗವಂತ ಕಡೆ ಹೋದಂತಾವ ಸ್ವಾಮಿಗಳು. ಏನಪ್ಪಾ ಭಗವಂತ, ನೀನು ನಂಬಿದ್ದೀನಿ ನಾನು, ನಿನ್ನ ಮಂತ್ರ ತಪ್ಪು ಹೆಂಗ ಅಂತ ಕೇಳಿರಂತವ್ರು. ನನ್ಯಾತೋ ಮಾಂ ಯೇ ಜನ ಪರಿಷ್ಪಾಸತೆ ತೇಷಾಂ ನಿತ್ಯಾಭಿಪ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೀನು ಹೇಳಿದಿ ತಪ್ಪಣ ಅಂತ ಕೇಳ್ತಾ, ಇಲ್ಲಪ್ಪ ನಿನಗೆ 3 ಸಲ ಕಳಿಸಿದ್ದೇನಪ್ಪ, 3 ಸಲ ನಾನೇ ಬಂದೀನಿ. ಎಂತ ಭಕ್ತೋ ನೀನು. ಧನ್ಯವಾದಗಳು. ಖರೆ ಆಗಿತ್ತೇನ್ರಿ ಸರ್, ಮಾಪೂರ್ ಬಂದದ ಕರೆ ಸರ್, ಇದು ಹೊಲಿಸಿದೇನ ಸರ್. ಮಾಡಿದ್ದೇವೆ ಸರ್, ನಾವು ರೆವನ್ಯೂದಾಗಿದ್ರು ಸರ್. ಸರ್ ನಾವೆಲ್ಲಾರು ಅತನಿ ಒಳಗ್ರಿ. ರಾಮಕೃಷ್ಣ ಪರಮಹಂಸರದು ಆನೆ ಮಾವುತ ಇದೆಲ್ಲ ಕತೆ ಇದೆ, ಅಷ್ಟು ಗೊತ್ತಾಗ್ಲಿಲ್ಲ ಆ ಗುರುಗಳಿಗೆ. ಅದೇ ಮಾವುತ ಹೇಳ್ತಾನ, ದಾರಿ ಬಿಡ್ರಿ ಅಂತ. ಅಹಂ ಬ್ರಹ್ಮಾಸ್ಮಿ, ನನ್ನ ಯಾರೇನು ಮಾಡ್ತಾರ, ಪರಮಾತ್ಮ ಬಂದು ಹೇಳಿ ಅಂತಂದ್ರೆ ಆನೆ ಸೊಂಡೆಲೆಲ್ಲಿ ಎತ್ತಿ ಬಸಿತಿದ್ದೆ. ಅಲ್ಲಿ ನಮ್ಮ ವೇದಾಂತ ದೃಷ್ಟಿಕೋನದಾಗ್ರಿ, ನಮ್ಮ ಎದುರಿಗೆ ನೀವೆಲ್ಲರೂ ಪರಮಾತ್ಮ ಸ್ವರೂಪ ಏನ್ರಿ. ಎಲ್ಲರೂ ಯಾರು ಈಗ ಶಾಸ್ತ್ರ ತಿಳಿಲಿ ತಿಳ್ಕೊಂತಿಲ್ಲ, ಎಲ್ಲರೂ ಪರಮಾತ್ಮ ಸ್ವರೂಪ ಅದ್ರಿ. ಈ ನಮ್ಮನ್ನ ಆ ಲೆವೆಲ್ಗೆ ಹೋಗಿ ನಾವು ಈಗ ಶಾಸ್ತ್ರದಿಂದ ಅಲ್ಲಿಗೆ ಹೋಗಿ ಕರ್ಕೊಂಡಿರ್ತದ. ಫೈನಲ್ ಸ್ಟೇಜ್ನಾಗ ಯಾವ್ದು ಭೇದನೇ ಇಲ್ಲ, ಅಭೇದ ಹೇಳೋದನ ಅಧ್ಯಾತ್ಮದ ವೇದಾಂತದ. ಭೇದ ಒಟ್ಟ ಏನು ಭೇದ ಇಲ್ರಿ. ಮತ್ತೆ ಈಗ ಎದುರಿಗೆ ಬಂದಾವ ಮಾವತ ದೇವ್ರಲ್ಲ, ನಾವ ಹೇಳಾವ ಕೇಳ್ಬೇಕು ಬೇಡ, ಇವ ತಿಳ್ಕೊಬೇಕು ಬೇಡ, ಇವ ಜ್ಞಾನಿ ಇರ್ತಾವ ಜ್ಞಾನಿ. ಇನ್ನ ಸಾಮಾನ್ಯ ಜನರಾದ್ರೆ ಅಡ್ಡಿ ಇಲ್ಲ ಬಿಡ. ಇವ್ರ ಜ್ಞಾನಿಗಳು ಅನ್ಸಿಕೊಂಡವ್ರ ನಾನು ಯೋಗಕ್ಷೇಮ ವಹಾಮ್ಯ ಮಾಡ್ಕೊಂತ ಕುಂತ್ರ. ನೀವ್ ಹೇಳು ಮಾತ ಆತ್ಮಾನಂದಪ್ಪವ್ರು ಅಂತಿದ್ರಂತ್ರಿ, ಪ್ರವಚನಕ್ ಕುಂತ್ರಿಲ್ಲ ನೀವೆಲ್ಲಾರು ದೇವ್ರ ಇದ್ದಂಗ, ನಾ ಪೂಜಾರ್ ಇದ್ದಂಗ, ನಿಮ್ದ ಪೂಜೆ ಮಾಡೋದ ನಾನು ಇದು ಅಂತ ಹೇಳಿ ಅಂತಿದ್ರಂತ್ರ. ಹೌದ್ರಿ, ಹೌದು. ನಾನು ಈಗ ಮೊನ್ನೆ ಭಗವದ್ಗೀತೆ ಒಳಗ ಅವತಾರ 8ನೇ ಅಧ್ಯಾಯ ಹೇಳ್ಬೇಕಾದಾಗ ಅದನ್ನ ಮಾತು ಹೇಳೇ ಹೋಗಿದ್ದ. ಅಲ್ಲಿ ಗುರುಗಳು ಅಂದ್ರೆ ನಾ ಏನಂದ್ರೆ ಗುರುಗಳೇ ಹೇಳ್ಯಾರ, ಅಲ್ಲಿ ಬಂದದ ಮಾತು. ಯಾವ ತಾರತಮ್ಯನೂ ಇಲ್ಲ, ಎಲ್ಲರೂ ಭಗವಂತನ ಅವತಾರದ. ಗಂಡ ಹೆಂಡತಿಗೆ ಬಂಗಾರ, ಪರಮಾತ್ಮ ಹೆಂಡತಿ ಗಂಡಗೆ ಪರಮಾತ್ಮ. ಯಾರು ಏನೋ ಅವ್ರ ಹೆಣ್ಮಕ್ಳು ಅಂತ ಕೂಡ ಅವ್ರ ಆತ್ಮ ಏನು ಕರಗಿಲ್ಲ, ಆತ್ಮ ಸ್ವರೂಪದಿಂದ ಶ್ರೇಷ್ಠರ ಅದಾರೆಲ್ಲ. ಆತ್ಮನಿಗೆ ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಕುಲಭೇದ ಇಲ್ಲ. ಇನ್ನೊಂದ್ ಹೇಳ್ತಿದ್ರಿ ಆತ್ಮಾನಂದಪ್ಪವ್ರು, ಜೀವಿಗಳನ್ನ ಸಂತೋಷಗೊಳಿಸೋದ ದೇವ್ರ ಪೂಜಾಪ ಅಂತೇಳಿ ಅಂತಿದ್ರಪ್ಪ. ಇಲ್ಲ, ಅವರು ಪರಮಾತ್ಮನ ಕಾಣ್ತಾರ್ರಿ, ಯಥಾರ್ಥವಾಗಿ ಪರಮಾತ್ಮನನ್ನ ಕಾಣ್ತಾರ ನಿಮ್ಮ ಹೃದಯದೊಳಗೆ. ಅದು ಅಂತವ್ರಿಗೆ ಜ್ಞಾನಿಗಳು ಅನ್ಬೇಕು. ವೇದ ದೃಷ್ಟಿ ಒಟ್ಟ ಇರಬಾರ್ದು ನೋಡ್ರಿ. ಅಭೇದ ಜ್ಞಾನಂ ಏನಂತಾರ್ರಿ, ಅಭೇದ ದರ್ಶನಂ ಜ್ಞಾನಂ ನೋಡ್ರಿ. ಇದೇ ಮಾತು ಹಗರದ. ಅಲ್ಲಿಗೆ ಹೋಗ್ಬೇಕಾಗ್ಯದ, ಕರ್ಕೊಂಡು ಹೋಗ್ತೀವಿ. ಯಾರು ತಯಾರಿದ್ದೀರಿ ಬರ್ರಿ, ಅಂತ ಕಡೆ ಶುದ್ಧಿ ಮಾಡ್ಕೊಡ್ರಿ, ಪ್ರಯತ್ನ ಮಾಡ್ರಿ, ಬರ್ಯಾಕ ಕಲೀರಿ, ಬುಕ್ ಹಿಡೀರಿ, ಮೈಗತನ ಮಾಡ್ಬೇಡ್ರಿ. ಆಯುಷ್ಯ ಬಾಳಿಲ್ಲ, ಬೇಗನೆ ಮಾಡ್ಕೊಡ್ರಿ, ರಾಶಿ ಮಾಡ್ಕೊಡ್ರಿ, ಕಾಳು ಇಟ್ಕೊಡ್ರಿ, ಕುನ್ನಾಕ ಬರ್ತಾವ.
ಅಂತಾರ ನೋಡ್ರಿ. ಮುಂದೆ ಏನಂತಾರ ಟೈಮು ಅಂತಾತ್ರಪ್ಪ. 9:18. ಇನ್ನ ಒಂದು 10 ನಿಮಿಷ. ಇವತ್ತೇನು ಪ್ರವಚನ ಒಳ್ಳೆ ಇದು ಪ್ರವಚನ ಅಲ್ರಿ ಗುರುಗಳ, ಇದು ಪ್ರವಚನ ಗುರುಗಳ. ಅಲ್ಲ ಆಯ್ತು, ನಮಗ್ ಓಡ್ಬೇಕಲ್ಲ ಪೇಜ್ ಪೇಜ್ ಇಲ್ರಿ ಇದು ಮತ್ತೆ ಅನುವಾದ ಒಂದು ಎಲ್ಲರಿಗೂ ಮನವರಿಕೆ ಆಯ್ತು. ಇಬ್ಬರು ಹೇಳ್ತಾರ ಅವ್ರು. ಓಂ ನಮ ಶಿವಾಯ ಗುರುಗಳೇ. ಓಂ ನಮಃ ಶಿವಾಯ. ಇರ್ಲಿ, ನಡೀತೈತಿ, ಪರವಾಗಿಲ್ಲ. ನಿಮ್ಮ ಅನುಭವದಲ್ಲಿ ನಿಮ್ಮ ಇಲ್ಲಿವರೆಗೆ ಹೇಳಿದ ಅನುಭವ ನನ್ನ ಸ್ವತಃ ಒಂದು ಅನುಭವವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಹಾ ಹೇಳ್ರಿ ಸರ್, ಹೇಳ್ತೇನೆ. ಆತ್ಮಾನಾತ್ಮಗಳ ವಿವೇಕವನ್ನು ತಿಳಿಯೋದಕ್ಕೆ ನನ್ನ ಪ್ರಯತ್ನ ಆದ. ಈ ಪ್ರಯತ್ನಕ್ಕ ಪರಮಾತ್ಮನೇ ಪ್ರೇರಣೆಯಾಗಿದ್ದಾನ. ಆ ಪರಮಾತ್ಮನ ಪ್ರೇರಣೆ ಇಷ್ಟೆಲ್ಲ ತಾವು ಹೇಳೋರು ಸಿಕ್ಕಿದ್ದೀರಲ್ಲ, ಇದೇ ಪ್ರೇರಣೆ ಅಂತ ಬಲವಾಗಿ ನಂಬಿದ್ದೀನಿ. ಓಂ ನಮ ಶಿವಾಯ. ಇದು ನನ್ನ ಸಿದ್ಧಾಂತ. ಓಂ ನಮಃ ಶಿವಾಯ. ದೇವೇಂದ್ರಪ್ಪ ಅವ್ರು ಏನ್ರಿ ಮಾತಾಡಿದವರು? ಹೌದು ಗುರುಗಳೇ. ಪೊಲೀಸ್ ಹೊನ್ನಾಳೇನಲ್ಲ, ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅದಲ್ರಿ? ಹೌದು ಗುರುಗಳೇ, ಹೌದು ಗುರುಗಳೇ. ವೃತ್ತಿ ಚೆನ್ನಾಗಿದೆ ನಿಮ್ದು, ಬರೋಬರ್ ವೃತ್ತಿ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ. ಆಗ್ತದೆ, ಏನಿದ್ರು ದೂರಿಲ್ಲ, ದೂರವಿಲ್ಲವೋ ತಮ್ಮ ಮುಕ್ತಿ, ದೂರಿಲ್ಲ, ಅನುಭವ ಬರ್ತದೆ. ಎಲ್ಲ ಅಧಿಕಾರಿಗಳಿಗೆ ಅನುಭವ ಬರುವಂಗ್ ಆಗ್ತದೆ, ಏನೇ ಡೆಫಿನೆಟ್ ಇಲ್ಲ. ಉಳಿದವ್ರ ಅಧಿಕಾರಿಗಾರ ಆಗ್ತೀರಿ, ಯಾವುದು ವೇಸ್ಟ್ ಇಲ್ಲ. ತಾವು ಎಲ್ಲಿವರೆಗೆ ಹೇಳಿದ್ರಲ್ಲ, ಪರಮಾತ್ಮ ಏನು ಕಾಣೋದಿಲ್ಲ, ಬಂದೇನು ಮುಂದೆ ನಿಲ್ಲೋದಿಲ್ಲ. ಪರಮಾತ್ಮ ಅದು ಯಾವ ರೂಪದಲ್ಲಿ ಬಂದಾನ, ಯಾವದನ್ನ ತಿಳಿಸಕ್ ಬಂದಾನ ಅಂತ ಅರ್ಥ ಮಾಡ್ಕೊಂಡ ಒಂದು ಮನಸ್ಸಿಗೆ ಅನುಭವಕ್ಕೆ ಬರ್ತಾರೆ. ಆ ಅನುಭವ ಅದೇ ಪರಮಾತ್ಮ. ಪೂರ್ತಿ ನಂಬಬೇಕ್ರಿ. ಭಾಳ ಪೂರ್ತಿ 1% ಕೂಡ ಸಂಶಯ ಇಲ್ದಂಗೆ ನಂಬಿದರೆ ಅವ ನಿಮಗೆ ಅನುಗ್ರಹ ಕೊಡ್ತಾನೆ ರೀ. ನಾನು ಮೊನ್ನೆ ಒಂದು ಅನುಭವ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದನ್ನ ಅತಿಶಯೋಕ್ತಿ ಅಂತ ಅಂದ್ಕೊಳ್ರಿ ಅಥವಾ ಏನಾರು ಅಂದ್ಕೊಳ್ರಿ. ಇಂಥ ಅನುಭವ ಆದರೆ ಪರಮಾತ್ಮನಲ್ಲಿ ಇನ್ನೂ ವಿಶ್ವಾಸ ಬರ್ತೈತೆ. ಮೊನ್ನೆ ಸಂಡೇ ನಾನು ಗುಡಿಗೆ ಹೋಗೋದಲ್ಲ, ಆದರೂ ನಮ್ಮ ಮಗ ಫೋರ್ಸ್ ಮಾಡಿದ, ಎಲ್ಲರೂ ಹೋಗೋಣ ಬರ್ರಿ ಅಂದ. ಅಲ್ಲಿ ಪೂನಾ ಹತ್ರ ಒಂದು ಗಣಪತಿ ಗುಡಿ ಐತ್ರಿ. ಮಧ್ಯಾಹ್ನ 12 ಆಗೈತಿ, ಕೆಟ್ಟ ಬಿಸಿಲು. ನೋಡ್ತೀವಿ ವಿಚಿತ್ರ ಜನ. ಅವತ್ತು ಸಂಡೇ ಅಲ್ಲ, ಏನು ಕ್ಯೂ ನೋಡ್ತೀವಿ, ಮೈಲಿಗಟ್ಟಲೆ ಕ್ಯೂ ಐತಿ. ನಾನು ಬರೋದಲ್ಲಪ್ಪ, ನಾವು ಹೆಂಗಾದ್ರೂ ನನಗೆ ವಿಗ್ರಹಾರಾಧನೆಗೆ ನನಗೆ ಇಷ್ಟ ಇಲ್ಲ, ನಾನು ಇಲ್ಲೇ ಎಲ್ಲರೂ ಕುಂದಿರ್ತೀನಿ, ನೀವು ಹೋಗ್ರಿ ಅಂತಂದ್ರೆ ಅವರು ಸ್ವಲ್ಪ ಹೊತ್ತು. ಆಮೇಲೆ ನನ್ನ ಮಗ ಅಂದ, ಎಲ್ಲರೂ ಹೋಗಿ ನೆಳ್ಳಕ್ಕೆ ಕೂತ್ಕೊಂಡು ಆರಾಮ್ ಬೇಕಿದ್ದರೆ ಏನಾರ ಮೆಡಿಟೇಷನ್ ಏನಾರು ಮಾಡೋ ಅಂದ. ಸರಿ ಅಂತೇಳಿ ಅಲ್ಲಿ ಇಲ್ಲಿ ಹುಡ್ಕೊಂತ ಅಲ್ಲೇ ಒಂದು ಗುಡಿ ಇತ್ತು ರೀ. ಅಲ್ಲಿ ಯಾರೂ ಇದ್ದಿಲ್ಲ ಅಷ್ಟು ಜನ. ಹನುಮಂತರಾಯ ಗುಡಿದು. ಅಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡೆ ರೀ. ಒಂದು 2 ನಿಮಿಷ ಕೂಡ 2-3 ನಿಮಿಷ ಆಯಿತು, ಫೋನ್ ಬಂತು. ಇಲ್ಲಿ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ಕೊಡ್ತಾಯಿದಾರ, ನೀನು ಬಾ, ಅರ್ಜೆಂಟ್ ಆಗಿಬಿಡ್ತದೆ ದರ್ಶನ ಅಂದ್ರೆ. 10 ನಿಮಿಷದಾಗ ಹೋಗಿ ಶಾರ್ಟ್ಕಟ್ನಾಗ ಹೋಗಿ ದರ್ಶನ ಮಾಡ್ಕೊಂಬಂದೇವೆ ರೀ. ಇದು ವಿಶ್ವಾಸ ನನಗೆ ಇನ್ನೂ ಪೂರ್ತಿ ಬರ್ತೈತೆ ರೀ ಇಂಥವು. ಜ್ಞಾನ, ಶ್ರದ್ಧಾ ಬೇಕ್ರಿ, ಚಲೋ ಶ್ರದ್ಧಾ ಬೇಕು, ಸ್ವಲ್ಪ ಒಳಗಾಡಬಾರ್ದು ಶ್ರದ್ಧಾ. ಅಂತವ್ರಿಗೆ ಅದು ಪರಿಣಾಮ ಆಗ್ತದ. ಅವಾಗ ನಮ್ದು ಏನದ, ನಾ ಹೇಳಿದ್ದಲ್ಲ ನಿನ್ನೆ, ನಾವೇನು ಇವತ್ತು ಜೀವನ ಮಾಡ್ಕೊಂತ ಬಂದೇವಿ, ವ್ಯಾವಹಾರಿಕ ಜೀವನ, ಇದೆಲ್ಲ ಭ್ರಮೆಯಿಂದ ಕೂಡಿದೆ. ಅದಕ್ಕೆ ಈ ಭ್ರಮ ಬಿಡಾಕ್ ತಯಾರಾಗಬೇಕು. ಅಂದಾಗ ನಮ್ಗೆ ಜ್ಞಾನ ಹತ್ರ ಆಗ್ತದೆ. ನಾವು ಇದನ್ನೇ ಬಿಡಾಕ್ ತಯಾರಿಲ್ಲ ಅಂತಂದಾಗ ಯಾವಾಗ ಜ್ಞಾನ ಆಗ್ಬೇಕ್ರಿ? ದೋಣಿ ಹುಟ್ಟು ಹಾಕಿದ್ದ ಓಣಿ ಎಲ್ಲೈತಿ ದೋಣಿ ಅಲ್ಲೇ ಐತಿ ದೋಣಿ, ಹಂಗಾಗ್ತದ. ನಾವು ಮಾಡೋದು ಹಂಗಾಕತ್ರಿ ಗುರುಗಳು. ಹೌದ್ರಿ. ಅದಕ್ಕೆ ಹಿಂದಿಂದ ಅದು ಹುಟ್ಟು ಏನು ಕಟ್ಟೇವಲ್ಲ ಡೋಣಿನ, ಅದು ಬಿಚ್ಚಬೇಕು, ಮೊದಲ ಬದಲಾವಣೆ ಆಗಾಕ ತಯಾರಾಗಬೇಕು.
ಬದಲಾವಣೆ ಆಗ್ಬೇಕು. ನಮ್ದೆಲ್ಲ ಕಂಪ್ಲೀಟ್ ಬರೋ ಬದಲಾವಣೆ ಆಗ್ಬೇಕು ನೋಡ್ರಿ. ನಾವೇನ್ ತಿಳ್ಕೊಂಡಿವಿ ಎಲ್ಲವೂ ತಪ್ಪು ತಿಳ್ಬೇಕೆ ಅದ. ವಿಷಯದಲ್ಲಿ ಸುಖ ಆಯ್ತು ಅಂತ ತಿಳ್ಕೊಂಡಿ ಅದು ತಪ್ಪದ. ನಾ ಅಲ್ಪಜ್ಞ ಅಂತ ತಿಳ್ಕೊಂಡಿ ಅದು ತಪ್ಪದ. ನಾವು ಒಂದ್ ದಿವಸ ಸಹಾಯ ಅಂತ ತಿಳ್ಕೊಂಡಿವಿ ಅದು ತಪ್ಪದ. ನಾವು ದೇಹ ಅಂತ ತಿಳ್ಕೊಂಡಿವಿ ಅದು ತಪ್ಪದ. ನಾವು ಮನಸ್ಸು ಅಂತ ತಿಳ್ಕೊಂಡಿವಿ ಅದು ತಪ್ಪದ. ಎಲ್ಲ ತಪ್ಪದ. ಹೌದ್ರಿ ಗುರುಗಳ ನಾವ್ ಹಂಗ್ ತಿಳ್ಕೊಂಡೇವ್ರಿ ಗುರುಗಳ. ಹೌದ್ರಿ. Jivan Mukti is enjoying the mind which is free from all the regular emotional disturbances. And what are the regular emotional disturbances which everyone goes through, which we put together is called samsara. ಯಾವ ಭಾವನಾತ್ಮಕವಾಗಿ ನಾವು ಸಮಸ್ಯೆಗಳನ್ನ ಬಳಲಾಗತ್ತೇವಿ, ಅಲ್ಪಶಕ್ತಿಮಾನ್, ಅಲ್ಪಕರ್ತು, ನಾನು ಒಂದು ದಿವಸ ಸತ್ತೋಗ್ತೀನಿ, ನಾ ಇಲ್ಲ ಅಂತ ಏನೇನ್ ನಮ್ಮ ಬಗ್ಗೆ ತಿಳ್ಕೊಂಡಿವಲ್ಲ ಇದಕ್ಕ ಸಂಸಾರ ಅಂತಾರ್ರಿ. ಸಂಸಾರ ಅಂದ್ರೆ ಗಂಡ ಹೆಂಡತಿ ಕೂಡಿ ಮಾಡೋ ಸಂಸಾರ ಅಲ್ಲ ಇದು. ಪುನರಪಿ ಜನರಂ ಪುನರಪಿ ಮರಣಂ ಅನ್ನುವಂತ ಈ ಚಕ್ರದ ತಿರುಗುವ ಸಂಸಾರ. ದೇ ಆರ್ ನಥಿಂಗ್ ಬಟ್ ಸಂಸಾರ. ಬೇಸಿಕ್ ಸೆಲ್ಫ್ ಇನ್ಎಡೆಕ್ವಸಿ, ನಾಟ್ ಬೀಯಿಂಗ್ ಹ್ಯಾಪಿ ವಿತ್ ಪ್ರೆಸೆಂಟ್ ಐ ಆಮ್. ಇವತ್ತ ನಾ ಏನಿದೇನಿ, ನನ್ನ ಬಗ್ಗೆ ನನಗೆ ಸಮಾಧಾನ ಐತೋ ದುಃಖ ಐತೋ ವಿಚಾರ ಮಾಡ್ರಿ. ನಾನು ಆತ್ಮ ಅಂದ್ರೆ ನಿಮ್ಗೆ ಯಾವ ದುಃಖ ಉಳಿತೈತಿ ವಿಚಾರ ಮಾಡಿ. ನಾ ಶರೀರ ಅಂದ್ರೆ ಇಲ್ಲದ ದುಃಖಗಳು ನಿಮ್ಮ ಮ್ಯಾಗ ಬರ್ತಾವ. ಅದಕ್ಕೆ ನಾ ಶರೀರ ಅಂತ ತಿಳ್ಕೊಳ್ಳೋದ ದೊಡ್ಡ ಪಾಪ. ನಾನು ಮನಸ್ಸು, ನಾನು ಬುದ್ಧಿ, ಇವುಗಳ ಸಂಕೀರ್ಣ ಅಂತ ತಿಳ್ಕೊಳ್ಳೋದು ಇಂಥ ಪಾಪ, ದೊಡ್ಡ ಪಾಪ ಜಗತ್ತಾಗ ಯಾವುದೂ ಇಲ್ಲ. ಕೊಲೆ ಮಾಡೋಕ್ಕಿಂತ ದೊಡ್ಡ ಪಾಪ ಅಂತಾರೆ ಇರುತ್ತೆ. ಯಾವುದು? ಈ ಅಜ್ಞಾನ ಅನ್ನುವಂಥದ್ದು ಮಹಾಪಾಪ. leading to krodha, not being happy with the present I am, leading to krodha. ನಾ ಇವತ್ತಿನ ನನ್ನ ಸ್ಥಿತಿಗತಿಗಳನ್ನ ನೋಡಿ ನನಗೆ ಸಮಾಧಾನ ಇಲ್ಲ ಅಂದ್ರೆ ನನ್ನ ಬಗ್ಗೆ ನನಗೆ ಕ್ರೋಧ ಉಂಟಾಗ್ತದೆ. ಆ ಕ್ರೋಧ ನನಗೆ ಲೋಭವನ್ನ ಉಂಟು ಮಾಡ್ತದೆ. ಲೋಭ ನಮ್ಗೆ ಮೋಹಕ್ಕೆ ಕರ್ಕೊಂಡು ಹೋಗ್ತದೆ. ಮೋಹ ಮದಕ್ಕೆ ಕರ್ಕೊಂಡು ಹೋಗ್ತದೆ. ಮದ ಮಾತ್ಸರ್ಯ ಕರ್ಕೊಂಡು ಹೋಗ್ತದೆ. ಒಂದು ಸೈಕಲ್ ಚಾಲೂ ಆಗ್ತಂದ್ರೆ ಏನ್ ಚಲೋ ಆಗ್ತೈತಿ? ನಾನ್ ಬಯಸಿದ್ದು ಸಿಗ್ಲಿಲ್ಲ ಅಂದ್ರೆ ಕ್ರೋಧ, ಕಾಮ. ಅದು ಸಿಗ್ಲಿಲ್ಲ, ಕ್ರೋಧ ಆತು. ಲೋಭ ಏನೈತೆ ಅದು ಮುಗಿಸ್ಕೋಬೇಕಂತ ಲೋಭ. ಉಳಿದಿಲ್ಲ, ಮೋಹ. ಉಳಿತು ಮದ. ನನ್ನಲ್ಲಿ ಇಲ್ಲ ಮತ್ತೊಬ್ಬರ ಐತಿ ಮಾತ್ಸರ್ಯ. ಚಾಲು ಆದ್ ನೋಡ್ರಿ. ಒಂದಕ್ಕೊಂದು ಸರಪಣಿ. These are all the permanent disturbances which affect us during the waking hours. ಮುಂಜಾನೆ ಎದ್ದ ತಕ್ಷಣ ಚಾಲು ಆಗಿದ್ವು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ. ಇವ್ರೇನ್ 6 ಮಂದಿ ಅದಾರ. ಇವರಿಗೆ ನಾವು ನೀಡುದ ಮಾಡ್ಕೊಂತ ಕೂತೀವಿ ಅಂದ್ರೆ ಮುಗಿಸುದ್ರ ಕತೆ ಮುಗಿಸುದ್ರ ಅಂತವ್ರು 6 ಮಂದಿ. ಇವರ ನಮಗ ವೈರಿಗಳು ಅಂತ ನೋಡ್ರಿ. ಅದ್ರಾಗ ಹಿರಿಯ ಉದ್ರಿ ಯಾರ್ರಿ? ಆಮಣ್ಣ. ಅವನ್ ಒಬ್ಬ ಬಂದಾಗ ಅವ್ನು ನಾವು ಸರಿಯಾಗಿ ಉತ್ತರ ಹೇಳಿಬಿಟ್ಟಿವಿ ಅಂದ್ರೆ ಇವ್ರ 5 ಮಂದಿದು ಬರುದಿಲ್ಲ. ಅವಾಗ ಒಳಗ್ ಕರ್ಕೊಂಡ್ವಿ 5 ಮಂದಿ ಒಳಗ 6 ಮಂದಿ ಕೂಡ ನಮ್ಮನ್ನ ಹಾಕಿ ಹಿಡಿತಾರ. These are all permanent disturbances which affect us all during waking hours, and therefore Krishna defines moksha as freedom from these fundamental mental problems. ಅಂತ ಜೀವನ್ ಮುಕ್ತಿ ಆದವ್ ಏನಾಗ್ತೈತಿ ಅಂದ್ರೆ ಕಾಮನೆ ಇಲ್ಲ, ಕ್ರೋಧ ಇಲ್ಲ, ಮೋಹ ಇಲ್ಲ, ಲೋಭ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ. ಹಂಗಾಗೈತಿರೋ ಮತ್ತೊಬ್ಬರಿಗೆ ನೋಡ್ಕೋಬೇಡ, ನಿಮ್ಮನ್ನ ನೋಡ್ಕೊಡ್ರಿ. ಹಂಗಾದ್ರೆ ಇದು ಜೀವನ್ ಮುಕ್ತಿ ವಿಲಕ್ಷಣ ಆನಂದ. ಫಂಡಮೆಂಟಲ್ ಪ್ರಾಬ್ಲಮ್, and that is why, and that what is enumerating the 15th verse which we were seeing in the last class. ಈ ಸಂಬಂಧವಾಗಿ ನಾವು 15ನೇ ಶ್ಲೋಕವನ್ನ ಭಗವದ್ಗೀತೆ ಒಳಗ ಅಭ್ಯಾಸ ಮಾಡ್ತೀವಿ. ಕೃಷ್ಣ ಮೆನ್ಷನ್ಡ್ 4 of the fundamentals and chronic mental disturbances. ಪರಮಾತ್ಮ ಪ್ರತಿಯೊಬ್ಬ ಜೀವಿಗಳಿಗೆ ಮಾನಸಿಕ ಸಮಸ್ಯೆಗಳು ಯಾವ ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿ ಹೇಳಾಗತ್ತಾನ. 4 ಸಮಸ್ಯೆಗಳನ್ನ ಹೇಳಿದ. ಪ್ರತಿಯೊಬ್ಬರ ಮನಸ್ಸಿನಾಗ ಜೀವಿಗಳು ಯಾವ ಸಮಸ್ಯೆಗಳಿಂದ, ಮಾನಸಿಕ ಸಮಸ್ಯೆಗಳಿಂದ ಒದ್ದಾಡಕತ್ತಾರ ಅನ್ನೋದು ಹೇಳಿದ. That we suffer from ಹರ್ಷ, ಅಮರ್ಷ, ಭಯ ಮತ್ತು ಉದ್ವೇಗದಿಂದ ಬಳಲ್ತಾ ಇದ್ದೇವಿ ಅಂತ
ಪರಮಾತ್ಮ ಈ ಶ್ಲೋಕದಾಗ ವರ್ಣನೆ ಮಾಡಾಕತ್ತಾನ. The constant fluctuating emotion at one time, I am very helped, hyped, I am extremely elated, harsha, and at another time I am at the bottom of the world, amarshya, like a cricket match. ಒಮ್ಮೆ ಖುಷಿಯಿಂದ ಮ್ಯಾಚ್ ತೇಲಾಡೋದು, ಒಮ್ಮೆ ದುಃಖದಿಂದ ಕೆಳಗೆ ಬಿದ್ದು ಒದ್ದಾಡುವುದು, ಹರ್ಷ ಅಮರ್ಷ. So one wicket they take on the top and the other person hits a sixer on the bottom, and again hopes are raised and again it comes down. This is upswinging mood all the time, and if they win, the series is going to be dropped. If we win, I am really happy that so many students come to the class, and I won't be surprised if a latecomer is asked what is the latest score. So therefore, this swinging up and down constantly, and if this happens according to my will and plan, it is enjoyable play. Okay. ಆ ಕ್ರಿಕೆಟ್ ಆಡೋದ್ ಬಗ್ಗೆ ಹೇಳಾಕತ್ತಾರ. ಒಂದ್ ವಿಕೆಟ್ ಬಿತ್ತು, ಸೆಂಚುರಿ ಹೊಡ್ಯಾಕ್ ಬಂದಿದ್ದ, ಒಂದ್ ವಿಕೆಟ್ ಬಿತ್ತು, ಔಟ್ ಆಗಿಬಿಟ್ಟ. ಈ ಕಡೆ ಬೌಲರ್ ಸೈಡ್ ಅವ್ರು ಎಲ್ಲರೂ ಖುಷಿ 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 ಅನುಭವ ಮಾಡ್ತಾರೆ, ಬಹಳ ಖುಷಿ ಅನುಭವ ಮಾಡಾಕತ್ತಾರ. ಹೊಸ ಬ್ಯಾಟ್ಸ್ಮನ್ ಬಂದ, ಸಿಟ್ಟಿಗೆದ್ದ ಹೊಡೆದ, ಸಿಕ್ಸ್ ಹೊಡೆದ. ಅವಾಗ ಅವ್ರು ಏನಂತಾರೆ, ಇವ್ರು ಬಾರಿ ಈಟಾಕತ್ತ, ಅವ್ರಿಗೆ ಅವ್ರು ಖುಷಿಯಿಂದ ಹಾರಾಡ್ತಾರ, ಅವರು ಸಂತೋಷದಿಂದ ಕುಣಿದಾಡ್ತಾರ. ಜೀವನ ಹಿಂಗೆ ಇದು, ಸುಖ ದುಃಖಗಳ ಸಾಗರ. ಜೀವನ ಅಂದ್ರೆ ಏನು? ಸುಖ ದುಃಖಗಳ ಸಾಗರ ಅದ. This is up swinging mood all the time, and if they win, the series is going to be dropped. If we win, I am really happy that so many students come to the class, and I won't be surprised if a latecomer is asked what is the latest score. So therefore, this swinging up and down constantly, and if this happens according to my will and plan, it is enjoyable play. ಗೆಲ್ತತಿ ಅಂತ ಇದೆ. ಇದೊಂದು ಟೀಮ್ ಈ ಸಲ ಗೆಲ್ತದ ಇದ್ವಿ, ಅದೇ ಟೀಮ್ ಗೆಲ್ತ ತಿಳ್ಕೊಡ್ರಿ, ನಮಗಾಗುವಂತ ಆನಂದ ಅಪಾರವಾದಂತ. ಈ ಟೀಮ್ ಸೋಲ್ತದ ಅಂತ ಹೇಳ್ತೀವಿ, ಅದೇ ಟೀಮ್ ಸೋಲ್ತೋದ್ರೆ ಆನಂದ, ಅಪಾರವಾದ ಆನಂದ ಆಗ್ತದಂತಾರು. All these are happening not with my control. ನನ್ನ ಕಂಟ್ರೋಲ್ ಏನಿಲ್ಲ, ನನ್ನ ನಿಯಂತ್ರಣ ಏನಿಲ್ಲ. I have to helplessly go through that situation. This is called ಸಂಸಾರ. ನೋಡ್ರಿ, ನಾನು ಸುಖ ಬಂದ್ರೆ ಸುಖದಾಗಿರ್ಬೇಕು, ದುಃಖ ಬಂದ್ರೆ ಸುಖದಾಗಿರ್ಬೇಕು, ನನಗೆ ಆಯ್ಕೆನೇ ಇಲ್ಲ. ಆದ್ದರಿಂದ ಸುಖ ದುಃಖಗಳಲ್ಲಿ ಏನಂದ್ರೆ ಈ ಜೀವಿಗಳ ಬಂದಾರಲ್ಲ, ಇದೇ ಸುಖ ದುಃಖಗಳ ಬಂದಿದಾಗ ಏನು ಒದ್ದಾಡಕತ್ತಾರ, ಇದೇ ಸಂಸಾರ. ಮತ್ತು ಇನ್ನೂ ಬಹಳದ ಈ ವಿಷಯವನ್ನ ಮತ್ತೆ ನಾಳೆಗೆ ತೋರಿಸೋಣ ಅನ್ನೋದಿಗೆ ಇವತ್ತಿನ ಈ ಮಾತೃತ್ವ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ, ನಮಗೇನು ಅವಸರ ಇಲ್ಲ, ಆದಷ್ಟು ಏನದ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಇಷ್ಟು ಕಷ್ಟಪಡಾಕತ್ತೇವಿ. ಅದನ್ನ ಹೋಮ ಮಾಡಕ್ ಹೋಗ್ಬೇಡ್ರಿ, ಸರಿಯಾಗಿ ಅಭ್ಯಾಸ ಮಾಡ್ರಿ. ಇಂಗ್ಲಿಷ್ ಬಲ್ಲವರು DTP ಮಾಡೋದನ್ನ ಪ್ರಿಂಟ್ಔಟ್ ತೆಗಿಸ್ಕೊಡ್ರಿ. ಇಂಗ್ಲಿಷ್ ಬಾರದೇ ಇದ್ದವ್ರು ಕನ್ನಡದಾಗ ಒಂದು ಹಾಳೆ ಬರ್ಕೊಂತ ಹೋಗಿ, ಡೇಟ್ ಹಾಕಿ. ಆ ಕೇಳಿದಾಗ ಪಟ್ನ ತೆಗಿಬೇಕು. ಏನೋ ಒಂದ್ ಕೇಳಿದೆ, ಪಟ್ನ ತೆಗೆದು ಓದಿ ಹೇಳಿದ್ರು, ಒಂದ್ 2 ಸಲ ನೋಡ್ತಾರ, ನಾನು ತಾನೇ ನೆನ್ಪುಳಿತದ. ಅದಕ್ಕೆ ಈ ರೀತಿ ಅಭ್ಯಾಸ ಮಾಡ್ರಿ ಅಂತ ಕಳ್ಕಳಿ ಅಂತ ಹೇಳ್ತಾ ಇವತ್ತಿನ ಈ ವಾಕೃತಿ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.